ಹೆಲೋ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ತ್ರಿಬಲ್ ಟಿ ಅಕಾಡೆಮಿ. ನಾನು ನಿಮ್ಮ ತೇಜಸ್ವಿ. ಓಕೆ, ಈ ಅಕಾಡೆಮಿಕ್ ಇಯರ್ಲಿ 2027 ನಾನು ಔಟ್ ಆಫ್ ಔಟ್ ತೆಗಿಲೇಬೇಕು, KCTಲಿ ಮೋರ್ ದೆನ್ 55 ಸ್ಕೋರ್ ಮಾಡಲೇಬೇಕು ಅನ್ನೋ ಎಲ್ಲ ಮಕ್ಕಳಿಗೂ ನಾನು ಹೇಳೋದು ಅಂದರೆ ನಿಮ್ಮ ಗೋಲ್ನ ಫಿಕ್ಸ್ ಮಾಡ್ಕೊಳ್ಳಿ. ಅದನ್ನೇನು ಅಚೀವ್ ಮಾಡಬೇಕು ಅದಕ್ಕೆ ಬೇಕಾದಂಥ ಎಲ್ಲ ಹೆಲ್ಪ್ಗಳನ್ನು ನಾವು ಮಾಡೋಕ್ಕೆ ರೆಡಿ ಇದ್ದೀವಿ. ಓಕೆನಾ? ಸೊ ನೀವು ಮಾಡಬೇಕಾದ್ರೆ ಏನು ಅಂತಂದರೆ ಈ ನಮ್ಮ ಚಾನಲ್ಗೆ, ತ್ರಿಬಲ್ ಟಿ ಅಕಾಡೆಮಿ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಕಂಟಿನ್ಯೂಯಸ್ ಆಗಿ ವಾಚ್ ಮಾಡ್ತಾ ಇರಿ. ನಿಮಗೆ ಬೇಕಾದಂಥ ಅಚೀವ್ ಮಾಡೋಕ್ಕೆ ಬೇಕಾದಂಥ ಎಲ್ಲ ಹೆಲ್ಪ್ಗಳನ್ನು ನಾವು ಮಾಡೋಕ್ಕೆ ರೆಡಿ ಇದ್ದೀವಿ. ಓಕೆನಾ? ಸೊ ಇದ್ರ ಜೊತೆಗೆ ನಾವು ಈಗ ಇವತ್ತು ಡಿಸ್ಕಸ್ ಮಾಡ್ತಿರೋಂಥ ಚಾಪ್ಟರ್ ಯಾವುದು ಅಂತಂದರೆ, ನಿಮ್ಮ NCERT ಟೆಕ್ಸ್ಟ್ ಬುಕ್ಕಲ್ಲಿ ಇರೋಂಥ ಫಸ್ಟ್ ಚಾಪ್ಟರ್ ಯಾವುದು ಅಂದರೆ ರಿಲೇಷನ್ ಫಂಕ್ಷನ್ಸ್. ಇದೇನು ರಿಲೇಷನ್ ಫಂಕ್ಷನ್ಸ್ ಅಂದರೆ, ನೀವು ಆಲ್ರೆಡಿ ನಿಮಗೆ ಗೊತ್ತು ಯಾವುದು, ಫಸ್ಟ್ ಇಯರಲ್ಲಿ ಈ ಚಾಪ್ಟರ್ನ ಓದಿದ್ರ ರಿಲೇಷನ್ ಫಂಕ್ಷನ್ಸ್. ಸೊ ಹಾಗಾಗಿ ಅದರ ಕಂಟಿನ್ಯೂಯೇಷನ್ ಚಾಪ್ಟರ್ನೇ ನಮಗೆ ಇಲ್ಲಿ ಸೆಕೆಂಡ್ ಇಯರಲ್ಲಿ ಇದೆ. ಓಕೆ, ಅದನ್ನು ನಾವು ಡಿಸ್ಕಸ್ ಮಾಡ್ಕೊಂತ ಹೋಗೋಣ. ಓಕೆ, ರಿಲೇಷನ್ ಫಂಕ್ಷನ್ಸ್. ಸೊ ಮೇನ್ಲಿ ನಮಗೆ ಇಲ್ಲಿ ಎರಡು ಟಾಪಿಕ್ ಇದಾವೆ. ಒಂದು ರಿಲೇಷನ್ಸ್ ಅಂತ, ಇನ್ನೊಂದು ಫಂಕ್ಷನ್ಸ್ ಅಂತ. ಇಲ್ಲಿ ನಮಗೆ ಎರಡು ಇಂಪಾರ್ಟೆಂಟ್, ರಿಲೇಷನ್ಸು ಮತ್ತು ಫಂಕ್ಷನ್ಸ್. ಸೊ ಇಲ್ಲಿ ಹೇಗೆ ಅಂತಂದರೆ, ನಾವು ಫಸ್ಟು ಸಂಬಂಧಗಳನ್ನು ಬೆಳೆಸ್ತೀವಿ, ಆಮೇಲೆ ಫಂಕ್ಷನ್ ಮಾಡ್ತೀವಿ. ಸೇಮ್ ಆಸ್ ಇಸ್ ಇದೂ ಹಾಗೇನೆ. ಅಂದರೆ ಏನು, ನಾವು ಫಸ್ಟು ರಿಲೇಷನ್ ಬಗ್ಗೆ ಕಲ್ತ್ಕೊತೀವಿ, ನೆಕ್ಸ್ಟು ಅದೇ ಟಾಪಿಕಲ್ಲಿ ಕಂಟಿನ್ಯೂ ಮಾಡ್ಕೊತೀವಿ, ಫಂಕ್ಷನ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ ನಾವು. ಸೊ ಏನೆಲ್ಲ ಡಿಸ್ಕಸ್ ಮಾಡ್ತೀವಿ, ಏನೆಲ್ಲ ಓದ್ತೀವಿ ಅಂದರೆ, ನಾವು ಫಸ್ಟ್ ನಾವೇನು ಮಾಡೋಣ ಅಂತಂದರೆ, ವಿ ನೋ ದಟ್, ಅಂದರೆ ನಾವು ಫಸ್ಟ್ ಇಯರಲ್ಲಿ ಏನು ಕಲ್ತಿದ್ದೀವೋ ಅದನ್ನು ಒಂದು ಸಲ ರೀಕಾಲ್ ಮಾಡ್ಕೊತ ಹೋಗೋಣ. ಯಾಕಂದರೆ ಅದು ತುಂಬ ಇಂಪಾರ್ಟೆಂಟ್ ಇಲ್ಲಿ, ಅದು ಬೇಸಿಕ್ ನಮಗಿಲ್ಲಿ. ಸೊ ಏನೆಲ್ಲ ಕಲ್ತಿದ್ದೀವಿ ಫಸ್ಟ್ ಇಯರಲ್ಲಿ ನಾವು ಕಲ್ತಿರೋಂಥದ್ದು ಫಸ್ಟ್ ಟಾಪಿಕ್ ಏನು ಅಂತಂದರೆ, ಸೊ ವಿ ನೋ ದಟ್. ಸೊ ನಾವೇನು ಕಲ್ತಿರೋ ಸೆಟ್ಸ್ ಆದಮೇಲೆ ಚಾಪ್ಟರಲ್ಲಿ ನೀವು ಕಲ್ತಿರೋಂಥದ್ದು ಫಸ್ಟ್ ಕಾನ್ಸೆಪ್ಟ್ ಯಾವುದು ಅಂತಂದರೆ, ದಟ್ ಈಸ್ ಆರ್ಡರ್ಡ್ ಪೇರ್. ಸೊ ಇದು ಗೊತ್ತಿರಬೇಕು. ನೆಕ್ಸ್ಟ್ ಇದಾದಮೇಲೆ ನಾವು ನೆಕ್ಸ್ಟ್ ಡಿಸ್ಕಸ್ ಮಾಡೋಂಥದ್ದು ಯಾವುದು, ಕಾರ್ಟೀಷಿಯನ್ ಪ್ರಾಡಕ್ಟ್. ಓಕೆ, ಇದಾದಮೇಲೆ ನಾವು ಡಿಸ್ಕಸ್ ಮಾಡೋಂಥದ್ದು ಯಾವುದು, ರಿಲೇಷನ್ಸ್. ಇದು ಡಿಸ್ಕಸ್ ಮಾಡೋದು. ಇದಾದಮೇಲೆ ರಿಲೇಷನ್ಸ್ ಆದಮೇಲೆ ನಾವು ಡಿಸ್ಕಸ್ ಮಾಡೋಂಥ ಕಾನ್ಸೆಪ್ಟ್ ಯಾವುದು ಅಂತಂದರೆ, ಆಲ್ರೆಡಿ ನೀವು ಕಲ್ತಿರೋಂಥ ಕಾನ್ಸೆಪ್ಟ್ನೇ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ. ಡೊಮೈನ್, ಓಕೆ, ರೇಂಜ್ ಆ್ಯಂಡ್ ಕೋಡೊಮೈನ್. ದೆನ್ ಆಫ್ಟರ್ ದಟ್ ಒನ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ದಟ್ ಒನ್ ಆಸ್ ನಂಬರ್ ಆಫ್ ರಿಲೇಷನ್ಸ್. ಇದಾದಮೇಲೆ ಇದೆಲ್ಲನೂ ನೀವು ಆಲ್ರೆಡಿ ಫಸ್ಟ್ ಇಯರ್ ಕಲ್ತಿದ್ದೀರ, ಬಟ್ ನೀವು ತುಂಬ ಇಂಪಾರ್ಟೆಂಟ್ ನಮಗಿಲ್ಲಿ ನೆಕ್ಸ್ಟ್ ಕಾನ್ಸೆಪ್ಟ್ ಹೇಳೋದು. ಸೊ ಇದೆಲ್ಲ ಕಲ್ತಾದ್ಮೇಲೆ ನೆಕ್ಸ್ಟ್ ನಾವು ಡಿಸ್ಕಸ್ ಮಾಡೋಂಥದ್ದು ಯಾವುದು ಕಾನ್ಸೆಪ್ಟು ಅಂತಂದರೆ, ವೇರ್ ಗೋಯಿಂಗ್ ಟು ಡಿಸ್ಕಸ್ ಇದೆಲ್ಲನೂ ನಾವೇನು, ಸೊ ಇವು ಆಲ್ರೆಡಿ ವಿ ಲರ್ನ್ ದಟ್ ಒನ್ ಇನ್ ಫಸ್ಟ್ ಪಿ ಯು ಅಲ್ಲಿ ಇವನ್ನೆಲ್ಲ ಓದಿದ್ರ, ಅದನ್ನೇ ಕಾನ್ಸೆಪ್ಟ್ನ ಇನ್ನೊಂದ್ಸಲ ಹೇಳ್ತೀವಿ. ಹಾಗಾದರೆ ಸೆಕೆಂಡ್ ಇಯರಲ್ಲಿ ಏನು ಹೇಳ್ತೀವಿ ನಾವು, ಸೊ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಇನ್ ಸೆಕೆಂಡ್ ಇಯರ್, ದಟ್ ಈಸ್ ಒನ್ ಆಫ್ ದ ಕಾನ್ಸೆಪ್ಟ್ ದಟ್ ಈಸ್, ಓಕೆ, ಟೈಪ್ಸ್ ಆಫ್ ರಿಲೇಷನ್ಸ್. ಸೊ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ದಟ್ ಒನ್ ಆಸ್ ಟೈಪ್ಸ್ ಆಫ್ ರಿಲೇಷನ್ಸ್. ಇದು ತುಂಬ ಇಂಪಾರ್ಟೆಂಟ್, ನಾವು ಸೆಕೆಂಡ್ ಇಯರಲ್ಲಿ ಡಿಸ್ಕಸ್ ಮಾಡೋದು. ಸೊ ಇದರಲ್ಲೂ ನಾವು ಆಲ್ರೆಡಿ ಫಸ್ಟ್ ಇಯರಲ್ಲಿ ಎರಡು ಟೈಪ್ಸ್ ಆಫ್ ರಿಲೇಷನ್ಸ್ನ ಕಲ್ತಿದ್ದೀವಿ. ಯಾವ್ಯಾವುದು, ಫಸ್ಟ್ ಥಿಂಗ್, ಓಕೆ, ಸೊ ಫಸ್ಟ್ ಒನ್ ಯಾವುದು ಕಲ್ತಿದ್ವಿ, ವಿ ಲರ್ನ್ ದಟ್ ಒನ್ ಆಸ್ ಎಂಟಿ ರಿಲೇಷನ್ಸ್. ಓಕೆ, ವಿ ಲರ್ನ್ ದಟ್ ಒನ್ ಆಸ್ ಒನ್ ಆಫ್ ದಟ್ ಒನ್ ಈಸ್ ಎಂಟಿ ರಿಲೇಷನ್ಸ್. ಸೊ ಸೆಕೆಂಡ್ ಒನ್ ನೀವು ಕಲ್ತಿರೋಂಥದ್ದು ಯೂನಿವರ್ಸಲ್ ರಿಲೇಷನ್ಸ್. ಓಕೆ, ಇದಾದ ಮೇಲೆ ಇವೆಲ್ಲ ಫಸ್ಟ್ ಇಯರಲ್ಲಿ ಕಲ್ತಿರೋಂಥ ಕಾನ್ಸೆಪ್ಟ್ಸ್ ಇವು. ಸೊ ಇದಾದಮೇಲೆ ನೀವು ಕಂಟಿನ್ಯೂ ಮಾಡೋವಂಥದ್ದು ನೆಕ್ಸ್ಟ್ ಒನ್ ಮೋರ್ ಏನೇದಾದ್ರು ಡಿಫ್ರೆಂಟ್ ಟೈಪ್ಸ್ ಆಫ್ ರಿಲೇಷನ್ಸ್ ಇದ್ದಾವೆ, ಅವನ್ನ ನೀವು ಸೆಕೆಂಡ್ ಇಯರಲ್ಲಿ ಕಂಟಿನ್ಯೂ ಮಾಡ್ತಾ ಹೋಗ್ತೀರಿ. ನಾವೇನು ಮಾಡೋಣ, ಈಗ ಫಸ್ಟ್ ಇಯರಲ್ಲಿ ನಾವೇನೇನು ಕಲ್ತಿದ್ದೀವೋ, ಓಕೆ, ಸೊ ವಾಟ್ ಆರ್ ದಟ್ ಒನ್ ಈಸ್, ವಾಟ್ ಈಸ್ ಆರ್ಡರ್ಡ್ ಪೇರ್, ವಾಟ್ ಈಸ್ ಕಾರ್ಟೀಷಿಯನ್ ಪ್ರಾಡಕ್ಟ್, ವಾಟ್ ಈಸ್ ರಿಲೇಷನ್ಸ್, ವಾಟ್ ಈಸ್ ಡೊಮೈನ್ ಅಂಡ್ ರೇಂಜ್ ಅನ್ನೋದನ್ನ ಈಗ ನಾವು ಡಿಸ್ಕಸ್ ಮಾಡ್ಕೊಂತ ಹೋಗೋಣ ಒನ್ ಬೈ ಒನ್. ಓಕೆನಾ? ಸೊ ಇದು ನಾವು ಡಿಸ್ಕಸ್ ಮಾಡೋವಂಥ ಕಾನ್ಸೆಪ್ಟ್ ಇಲ್ಲಿ. ಓಕೆನಾ? ಸೊ ನೆಕ್ಸ್ಟ್ ರಿಲೇಷನ್ ಅನ್ನೋದು ಕಾನ್ಸೆಪ್ಟಲ್ಲಿ ನಾವು ಫಸ್ಟ್ ಏನು ಡಿಸ್ಕಸ್ ಮಾಡ್ತೀವಿ ಅಂತಂದರೆ, ವಿ ಆರ್ ಡಿಸ್ಕಸಿಂಗ್ ಅಬೌಟ್ ಆರ್ಡರ್ಡ್ ಪೇರ್. ಹಾಗಾದರೆ ಆರ್ಡರ್ಡ್ ಪೇರ್ ಅಂದರೆ ಏನು? ಆರ್ಡರ್ಡ್ ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತು, ಅಂದರೆ ಯಾವುದೇ ಎರಡು ಮ್ಯಾಥಮೆಟಿಕಲ್ ಆಬ್ಜೆಕ್ಟ್ಸ್ನ ಒಂದು ಆರ್ಡ್ರಲ್ಲಿ ಬರೆಯೋದಕ್ಕೆ. ಅಂದರೆ ಯಾವ ಥರ ರೆಪ್ರೆಸೆಂಟ್ ಮಾಡ್ತೀವಿ ಅಂದರೆ, ರೆಪ್ರೆಸೆಂಟ್ ದಿಸ್ ಒನ್ ಆಸ್ ಲೈಕ್ ದಿಸ್, A, B ಅಂತ ಹೇಳ್ತೀವಿ. ಇದನ್ನು ಆರ್ಡರ್ಡ್ ಪೇರ್ ಅಂತ ಹೇಳ್ತೀವಿ ನಾವು. ಎರಡು ಮ್ಯಾಥಮೆಟಿಕಲ್ ಆಬ್ಜೆಕ್ಟ್ಸೇ ಇರುತ್ತೆ ನಮಗೆ. ಏನು ಆರ್ಡರ್ಡ್ ಪೇರ್ ಅಂತಂದ್ರೆ ಏನು, ಇದನ್ನ ಫಸ್ಟ್ ಎಲಿಮೆಂಟ್ ಅಂತ ಹೇಳ್ತೀವಿ, ಇದನ್ನ ಸೆಕೆಂಡ್ ಎಲಿಮೆಂಟ್ ಅಂತ ಹೇಳ್ತೀವಿ. ಅಂದ್ರೆ ಈ ತರ ಒಂದು ಆರ್ಡರ್ಲಿ ಬರೆಯೋದಕ್ಕೆ ನಾವೇನಂತ ಹೇಳ್ತೀವಿ, ಆರ್ಡರ್ಡ್ ಪೇರ್ ಅಂತ ಹೇಳ್ತೀವಿ ನಾವು. ಇದು ನಮಗೆ ತುಂಬಾ ಇಂಪಾರ್ಟೆಂಟ್ ಆರ್ಡರ್ಡ್ ಪೇರ್. ಯಾಕೆ ಅಂತಂದ್ರೆ, ನಿಮ್ಗೆ ಫಸ್ಟ್ ಇಯರ್ ಅಲ್ಲಿ ಗೊತ್ತು ಸೆಟ್ಸ್ ಅಲ್ಲಿ ಏನಂತ ಹೇಳ್ತೀವಿ, ಎಲಿಮೆಂಟ್ಸ್ ಅಂತ ಹೇಳ್ತೀವಿ. ಅದೇ ರೀತಿ ಈ ರಿಲೇಷನ್ಸ್ ಅಲ್ಲಿ ಡಿಸ್ಕಸ್ ಮಾಡ್ಬೇಕಂದ್ರೆ ನಮಗೆ ಕಾರ್ಟೀಷಿಯನ್ ಪ್ರಾಡಕ್ಟ್ ಗೊತ್ತಿರಬೇಕು. ಆ ಕಾರ್ಟೀಷಿಯನ್ ಪ್ರಾಡಕ್ಟ್ ಅಲ್ಲಿ ನಾವೇನ್ ಮಾಡ್ತೀವಿ, ಎಲಿಮೆಂಟ್ಸ್ ಬರೆಯಲ್ಲ, ನಾವೇನ್ ಬರೀತೀವಿ,
ಆರ್ಡರ್ಡ್ ಪೇರ್ಸ್ನ ಬರಿತೀವಿ ನಾವು, ಅದು ಗೊತ್ತಿರಬೇಕು ನಮಗೆ. ಓಕೆ, ಇದು ತುಂಬ ಇಂಪಾರ್ಟೆಂಟ್. ಆರ್ಡರ್ಡ್ ಪೇರ್ಸ್ ಅಂದ್ರೆ ಏನು? ಇಲ್ಲಿ 2 ಎಲಿಮೆಂಟ್ಸ್ ಇರುತ್ತೆ, ಅದರಲ್ಲಿ ಅದು ಫಸ್ಟ್ ಎಲಿಮೆಂಟ್, ಇನ್ನೊಂದು ಸೆಕೆಂಡ್ ಎಲಿಮೆಂಟ್ ಅಂತ ಹೇಳ್ತೀನಿ. ಸೊ ಇದನ್ನು ಆರ್ಡರ್ಡ್ ಪೇರ್ ಅಂತ ಹೇಳ್ತೀವಿ. ಇದಾದಮೇಲೆ ಲೆಟ್ ಅಸ್ ಟೇಕ್ some 2 sets here it is. Let us take 2 different sets here it is. Let us take that one as A is 1, 2. ಇನ್ನೊಂದು ಸೆಟ್ ತಗೊಳ್ಳಿ, B is A, B ಅಂತ ತಗೊಳ್ಳಿ. ಇವೆರಡು ಏನು? 2 different ನಾನ್ ಎಂಪ್ಟಿ ಸೆಟ್ಸ್. ಓಕೆನಾ? ಸೊ ಇದರಲ್ಲಿ ಏನು ಮಾಡಿ, ರೈಟ್ ಆನ್ ದಟ್ ಒನ್ ಸಮ್ ಆರ್ಡರ್ಡ್ ಪೇರ್ ಬರೀ. ಹೇಗೆ ಅಂತ ನಾನೇನು ಹೇಳಿದ್ದೀನಿ, ಇಲ್ಲಿ ಏನು ಮಾಡ್ತೀನಿ, ಒಂದು ಆರ್ಡರ್ಡ್ನ ನಾನು ಫಿಕ್ಸ್ ಮಾಡ್ಕೊತೀನಿ. ಏನು? ಫಸ್ಟ್ ಎಲಿಮೆಂಟ್ ಶುಡ್ ಬಿ ಬಿಲಾಂಗ್ಸ್ ಟು ಫಸ್ಟ್ ಸೆಟ್, ಸೆಕೆಂಡ್ ಎಲಿಮೆಂಟ್ ಶುಡ್ ಬಿ ಬಿಲಾಂಗ್ಸ್ ಟು ಸೆಕೆಂಡ್ ಸೆಟ್ ಅಂತ ತಗೊಳ್ತೀನಿ. ಸೊ ಹಾಗಾಗಿ ಒಂದಷ್ಟು ಆರ್ಡರ್ಡ್ ಪೇರ್ನ ಬರೀರಿ. ಹೇಗೆ? ವಿ ಕ್ಯಾನ್ ರೈಟ್ ಆನ್ ದಿಸ್ ಒನ್ ಆಸ್ 1, A. ದಿಸ್ ದ ಒನ್ ಆರ್ಡರ್ಡ್ ಪೇರ್. ಸಿಮಿಲರ್ಲಿ 1, B. ದಿಸ್ ದ ಒನ್ ಆರ್ಡರ್ಡ್ ಪೇರ್. ಸಿಮಿಲರ್ಲಿ 2, A. ದಿಸ್ ದ ಒನ್ ಆರ್ಡರ್ಡ್ ಪೇರ್. 2, B. ದಿಸ್ ದ ಒನ್ ಆರ್ಡರ್ಡ್ ಪೇರ್. ಈ ಥರ ನಾವೇನು ಬರೀತೀವಿ, ಆರ್ಡರ್ಡ್ ಪೇರ್ಸ್ನ ಹೋಗ್ತೀನಿ. ಇಲ್ಲಿ ಅಬ್ಸರ್ವ್ ಮಾಡಬೇಕಾದ್ರೆ ನೀವು ಅಬ್ಸರ್ವ್ ಮಾಡ್ಬೋದು, ಏನು ಇಲ್ಲಿ ನಮಗೆ ಫಸ್ಟ್ ಎಲಿಮೆಂಟ್ ಏನಾಗಿದೆ, ಇಟ್ ಶುಡ್ ಬಿ ಬಿಲಾಂಗ್ಸ್ ಟು ಫಸ್ಟ್ ಸೆಟ್. ಸೊ ಅಬ್ಸರ್ವ್ ದಟ್ ಒನ್. ಈ ಆರ್ಡರ್ಡ್ನ ಸ್ಯಾಟಿಸ್ಫೈ ಮಾಡುತ್ತೆ. ಅದಕ್ಕೆ ನಾವೇನಂತ ಹೇಳ್ತೀವಿ, ವಿ ಕಾಲ್ಡ್ ಇಟ್ ಆಸ್ ಆರ್ಡರ್ಡ್ ಪೇರ್ ಅಂತ ಹೇಳ್ತೀವಿ ನಾವು. ಸೊ ನೀವಾಗ ನಿಮಗೆ ಈ ಕಾನ್ಸೆಪ್ಟ್ ಆರ್ಡರ್ಡ್ ಪೇರ್ ಅನ್ನೋ ಕಾನ್ಸೆಪ್ಟ್ ಏನಾಯಿತು ನಿಮಗೆ ಗೊತ್ತಾಗ್ತಾ ಹೋಯಿತು. ಓಕೆನಾ? ಸೊ ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ದಟ್ ಒನ್ ಆಸ್ ಈ ಕಾರ್ಟೇಷಿಯನ್ ಪ್ರಾಡಕ್ಟ್ ಅಂದ್ರೆ ಏನು ಅನ್ನೋದನ್ನ ಡಿಸ್ಕಸ್ ಮಾಡ್ಕೊಂತ ಹೋಗೋಣ. ಓಕೆನಾ? ಓಕೆ, ಅಬ್ಸರ್ವ್. ನೆಕ್ಸ್ಟ್ ಏನಂದ್ರೆ ಕಾರ್ಟೇಷಿಯನ್ ಪ್ರಾಡಕ್ಟ್. ಓಕೆನಾ? ಸೊ ಕಾರ್ಟೇಷಿಯನ್ ಪ್ರಾಡಕ್ಟ್ ಅಂದ್ರೆ ಲೆಟ್ ಅಸ್ ಟೇಕ್ ಹಿಯರ್ ಇಟ್ ಈಸ್. ಕಾರ್ಟೇಷಿಯನ್ ಪ್ರಾಡಕ್ಟ್ ಅಂದ್ರೆ ಏನು? ಓಕೆ, ಲೆಟ್ ಅಸ್ ಟೇಕ್ ದ 2 sets, 2 ನಾನ್ ಎಂಪ್ಟಿ ಸೆಟ್ಸ್ ಯಾವ್ದಾದ್ರು ತಗೊಳ್ಳೋಣ. ಲೆಟ್ ಅಸ್ ಟೇಕ್ ದಟ್ ಒನ್ ಆಸ್ A is equals to 1, 2, 3 and B is equals to 4, 5, 6. ಓಕೆ, ಇವು ಎರಡು ನಾನ್ ಎಂಪ್ಟಿ ಸೆಟ್ಸ್. ಈಗ ನಾವೇನು ಮಾಡೋಣ, ಕಾರ್ಟೇಷಿಯನ್ ಪ್ರಾಡಕ್ಟ್ನ ಡಿಫೈನ್ ಮಾಡೋಣ. ಏನು ಕಾರ್ಟೇಷಿಯನ್ ಪ್ರಾಡಕ್ಟ್ ಅಂತಂದ್ರೆ, ಯೂಸಲಿ ನಾವು ಕಾರ್ಟೇಷಿಯನ್ ಪ್ರಾಡಕ್ಟ್ನ ಹೇಗೆ ಡಿಫೈನ್ ಮಾಡ್ತೀವಿ ಅಂದರೆ, ವಿ ರೆಪ್ರೆಸೆಂಟ್ ಆಸ್ ಲೈಕ್ ದಿಸ್, A cross B. ಹೇಗೆ ರೀಡ್ ಮಾಡ್ತೀವಿ, ವಿ ಕ್ಯಾನ್ ರೀಡ್ ಇಟ್ ಆಸ್ A cross B ಅಂತ ರೀಡ್ ಮಾಡ್ತೀವಿ. ಓಕೆ, ಸೊ ಕಾರ್ಟೇಷಿಯನ್ ಪ್ರಾಡಕ್ಟ್ನ ನಾವು A cross B ಈ ಫಾರ್ಮ್ಯಾಟಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ. ನಾವು ಹೇಗೆ ಬರಿತೀವಿ ಕಾರ್ಟೇಷಿಯನ್ ಪ್ರಾಡಕ್ಟಲ್ಲಿ, ಹೇಗೆ ಬರಿತೀವಿ ಅಂದರೆ, ಜನರಲಿ ನಾವು ಇಟ್ ಬಿಲಾಂಗ್ಸ್ ಟು ದ ಆರ್ಡರ್ಡ್ ಪೇರ್ಸ್. ನೆನ್ಪಿಟ್ಕೊಂಡಿರಿ, ಕಾರ್ಟೇಷಿಯನ್ ಪ್ರಾಡಕ್ಟಲ್ಲಿ ಏನಿರುತ್ತೆ, ನಮಗೆ ಸೆಟ್ ಆಫ್ ಆಲ್ ಆರ್ಡರ್ಡ್ ಪೇರ್ಸ್ ಇರ್ತವೆ. ಸೊ ಆರ್ಡರ್ಡ್ ಪೇರ್ಸ್ನ ಬರೀತಾ ಹೋಗೋಣ. ಏನು ಕಂಡೀಷನ್ ಬರೀತೀನಿ ಫಸ್ಟ್ ಅನ್ನ. ಏನು ಕಂಡೀಷನ್ ಅಂತಂದ್ರೆ, ಲೆಟ್ ಅಸ್ ಟೇಕ್ ದ 2 ಎಲಿಮೆಂಟ್ಸ್ A, B. A, B ಅಂದ್ರೆ ಏನು? ದಟ್ಸ್ A should be belongs to the first set and B should be belongs to the second set. Okay, so A, B such that A should be belongs to first set and B should be belongs to second set ಅಂತ ತಗೊಳ್ಳೋಣ. ಈಗ ಅದನ್ನ ನಾವೇನ್ ಮಾಡೋಣ, we can write down this one as Cartesian product. Okay, let us try it. So Cartesian product ಏನು? A cross B. Okay, A cross B. Let us write down this one as A cross B. ಹೇಗೆ ಬರೆಯೋದು? we can write this one. Take the first element from the first set. ಅಂದರೆ 1 is pair with 4. Take the first element and pair with the first element of the second set. Take the first element and pair with the second element of the second set. That is 1, 5. Alva. Next 1, 6. Next 2, 4. Take the 2 element. It is mapping with ordered pair with the 4. Then similarly 2 is pair with 5. Similarly 2 is pair with 6. Similarly 3 is pair with 4 and 3 is pair with 5 and also 3 is also pair with 6. ಇದನ್ನ ನಾವೇನಂತ ಹೇಳ್ತೀವಿ, ಕಾರ್ಟೇಷಿಯನ್ ಪ್ರಾಡಕ್ಟ್ಸ್ ಅಂತ ಹೇಳ್ತೀವಿ. ಅಬ್ಸರ್ವ್ ಮಾಡಿ, ಇಲ್ಲೆಲ್ಲ ಏನಾಗಿದೆ ನಮಗೆ ಕಾರ್ಟೇಷಿಯನ್ ಪ್ರಾಡಕ್ಟ್ ಅಲ್ಲಿ, ಸಿ ವಿಚ್ ಕಂಟೈನ್ಸ್, ಈ ಕಾರ್ಟೇಷಿಯನ್ ಪ್ರಾಡಕ್ಟ್ ಏನಿದೆ ನಮಗೆ ಕಂಪ್ಲೀಟ್ ಆಗಿ ಏನಾಗಿದೆ, ದಿಸ್ ಕಂಟೈನ್ಸ್ ದಟ್ ಈಸ್ ಆರ್ಡರ್ಡ್ ಪೇರ್ಸ್. ನಮಗೆ ಇಲ್ಲಿ ಏನಾಗಿದೆ, ಇವೆಲ್ಲನೂ ಆರ್ಡರ್ಡ್ ಪೇರ್ಸ್ ಅಲ್ಲಿ ಇದಾವೆ. ಸೊ ಕಲೆಕ್ಷನ್ ಆಫ್ ಆರ್ಡರ್ಡ್ ಪೇರ್ಸ್ ಏನಾಗಿರುತ್ತೆ, ಕಾರ್ಟೇಷಿಯನ್ ಪ್ರಾಡಕ್ಟ್ ಅಲ್ಲಿ ಇರುತ್ತೆ. ಇದು ತುಂಬಾ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಕಾರ್ಟೇಷಿಯನ್ ಪ್ರಾಡಕ್ಟ್ ಅಂದ್ರೆ ನಿಮಗೆ ಗೊತ್ತಾಯ್ತು ಏನು, ಇಟ್ ಕಂಟೈನ್ಸ್ ದ ಆರ್ಡರ್ಡ್ ಪೇರ್ಸ್. ಇಲ್ಲಿ ಅಬ್ಸರ್ವ್ ಮಾಡಿ. ಹಾಗಾದ್ರೆ ಸರ್ ಎಷ್ಟು ಎಲಿಮೆಂಟ್ಸ್ ಇದಾವೆ ಕಾರ್ಟೇಷಿಯನ್ ಪ್ರಾಡಕ್ಟ್ ಅಲ್ಲಿ ಅಂತಂದ್ರೆ ಹೇಗೆ ಹೇಳ್ತೀರಾ? ಸೊ ಅಬ್ಸರ್ವ್ ಮಾಡಿ. ಸೊ the number of elements in A cross B, we know that how to represent this one, number of elements in A cross B. ಇದನ್ನ ಕಾರ್ಡಿನಾಲಿಟಿ ಆಫ್ ಎ ಸೆಟ್ ಅಂತಾನು ಹೇಳ್ತೀವಿ ನಾವು. ಇದು ಗೊತ್ತಿರಲಿ ನಿಮಗೆ. ಓಕೆ, A cross B ಅಂದ್ರೆ ಏನು? ಸೊ ಇಟ್ ಇಸ್ ನಥಿಂಗ್ ಬಟ್ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಸೆಟ್ A and
ಇಂಟು ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಸೆಟ್ ಬಿ. ಹಾಗಾದರೆ ಸೆಟ್ ಎನಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ? ದೇರ್ ಆರ್ 3 ಎಲಿಮೆಂಟ್ಸ್ ಇಂಟು ಹೌ ಮೆನಿ ಎಲಿಮೆಂಟ್ಸ್ ಇನ್ ಸೆಟ್ ಬಿ? ದೇರ್ ಆರ್ 3 ಎಲಿಮೆಂಟ್ಸ್. ಸೊ ಟೋಟಲ್ ಎಷ್ಟಿರುತ್ತವೆ? 9 ಎಲಿಮೆಂಟ್ಸ್ ಇರ್ತವೆ. ಜಸ್ಟ್ ಕೌಂಟ್ ದಿಸ್ ಒನ್, ವಿಲ್ ಗೆಟ್ ದ ಸೇಮ್ ನಂಬರ್ ಆಫ್ ಎಲಿಮೆಂಟ್ಸ್. ಸೊ ಟೋಟಲ್ ಎಷ್ಟಿರ್ತವೆ ಎ ಕ್ರಾಸ್ ಬಿ ಅಲ್ಲಿ? 3 ಇಂಟು 3 9 ಎಲಿಮೆಂಟ್ಸ್. ಅಂದರೆ ಇದು ನೆನ್ಪಿಟ್ಕೊಂಡಿರಿ ಏನು? ಎ ಕ್ರಾಸ್ ಬಿ. ಓಕೆ, ಎ ಕ್ರಾಸ್ ಬಿ ಅನ್ನೋದನ್ನ ನೆನ್ಪಿಟ್ಕೊಂಡಿರಿ ನಾವು. ಸೊ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಇಂಟು ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಬಿ. ಇದನ್ನು ನಾವೇನು ಹೇಳ್ತೀವಿ? ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಕಾರ್ಟೇಶಿಯನ್ ಪ್ರಾಡಕ್ಟ್. ಓಕೆ, ನಾವು ಲೆಟ್ ಅಸ್ ಟೇಕ್ ದಟ್ ಒನ್ ಆಸ್ ಅನದರ್ ಒನ್. ಓಕೆ, ಏನು ಈ ರಿಲೇಷನ್ನ ಡಿಫೈನ್ ಮಾಡ್ಕೊಂತ ಹೋಗೋಣ. ರಿಲೇಷನ್ನ ಡಿಫೈನ್ ಮಾಡಬೇಕು ಅಂದರೆ ಯೂಶಲಿ ನಮಗೆ ನಾರ್ಮಲ್ ಲೈಫಲ್ಲಿ ಹೇಗೆ ಗೊತ್ತಿರಬೇಕು ನಮಗೆ? ವಿ ನೋ ದಟ್ ರಿಲೇಷನ್ ಏನು ಮಾಡ್ತೀವಿ? ವಾಟ್ ಇಸ್ ದಟ್ ಒನ್? ಎ ಈಸ್ ಎ ಬ್ರದರ್ ಆಫ್ ಬಿ, ಎ ಈಸ್ ಎ ಸಿಸ್ಟರ್ ಆಫ್ ಬಿ, ಅಥವಾ ಎ ಈಸ್ ಎ ಮದರ್ ಆಫ್ ಬಿ. ಇವೆಲ್ಲನೂ ನಾವೇನು ಹೇಳ್ತೀವಿ? ಮ್ಯಾಥಮೆಟಿಕಲ್ ಯೂಶಲ್ ಲೈಫಲ್ಲಿ ಏನು ಮಾಡ್ತೀವಿ? ರಿಲೇಷನ್ಸ್ ಅಂತ ಡಿಸ್ಕಸ್ ಮಾಡ್ತೀವಿ. ಹಾಗಾದರೆ ಮ್ಯಾಥಮೆಟಿಕ್ಸಲ್ಲಿ ಏನು ಹೇಳ್ತೀವಿ ರಿಲೇಷನ್ಸ್ ಅಂದರೆ? ವೆರಿ ಸಿಂಪಲ್. ಮ್ಯಾಥಮೆಟಿಕ್ಸಲ್ಲಿ ಏನು ಹೇಳ್ತೀವಿ ರಿಲೇಷನ್ಸ್ ಅಂದರೆ? ಎ ಈಸ್ ಲೆಸ್ ದ್ಯಾನ್ ಬಿ, ಎ ಈಸ್ ಗ್ರೇಟರ್ ದ್ಯಾನ್ ಬಿ, ಓಕೆ, ಎ ಈಕ್ವಲ್ಸ್ ಟು ಬಿ. ಇವನ್ನೆಲ್ಲ ನಾವೇನಂತ ಹೇಳ್ತೀವಿ? ರಿಲೇಷನ್ಸ್ ಅಂತ ಹೇಳ್ತೀವಿ. ಸೇಮ್ ಇಲ್ಲೂ ಅಷ್ಟೇ. ಒಂದು ಸಂಬಂಧಗಳನ್ನು ನಾವು ಹೇಳಬೇಕು ಅಂತಂದರೆ ಮಿನಿಮಮ್ ನಮಗೆ 2 ಆಬ್ಜೆಕ್ಟ್ಸ್ ಇರಬೇಕು. ಓಕೆ, ಅದಕ್ಕೆ ನಾವೇನು ಹೇಳ್ತೀವಿ? ವಿ ಆರ್ ಟೇಕಿಂಗ್ ದ ಅಡೆಡ್ ಪೇಸ್. ಓಕೆ, 2 ಎಲಿಮೆಂಟ್ಸ್ ಮಧ್ಯೆ ಸಂಬಂಧಗಳನ್ನು ನಾವು ಹುಡುಕಂತ ಅಂತಂದರೆ ನಾವೇನಂತ ಹೇಳ್ತೀವಿ? ರಿಲೇಷನ್ಸ್ ಅಂತ ಕರಿತೀವಿ ನಾವು. ಸೊ ಈಗ ಆ ರಿಲೇಷನ್ನ ಡಿಸ್ಕಸ್ ಮಾಡ್ಕೊಂತ ಹೋಗೋಣ. ನೀವು ಆಲ್ರೆಡಿ ಫಸ್ಟ್ ಇಯರಲ್ಲಿ ಕಲ್ತಿದ್ರಿ. 3 ಮಾರ್ಕ್ಸಿಗೆ ಒಂದು ಕ್ವಶನ್ ಕೊಡೋಣ. ಏನು? ಸೊ ಯೂಶಲಿ ಏನು ಮಾಡ್ತೀವಿ ಅಂದರೆ ರಿಲೇಷನ್ಸ್ನ 2 ಥರ ರೆಪ್ರೆಸೆಂಟ್ ಮಾಡ್ತೀವಿ. ಒಂದು ಸೆಟ್ ಬಿಲ್ಡರ್ ಫಾರ್ಮಲ್ಲಿ, ಇನ್ನೊಂದು ರೋಸ್ಟರ್ ಫಾರ್ಮಲ್ಲಿ. ಓಕೆನಾ? ಸೊ ನಮಗೆ ಆಲ್ರೆಡಿ ಫಸ್ಟ್ ಇಯರಲ್ಲಿ ಕೇಳೋರು ಒಂದು ಕ್ವಶನ್ ಕೊಟ್ಬಿಟ್ಟು ಏನು ಕೇಳೋರು ನಮಗೆ? ರೈಟ್ ಡೌನ್ ದ ಸೆಟ್ ಇನ್ ರೋಸ್ಟರ್ ಫಾರ್ಮ್ ಆ್ಯಂಡ್ ರೈಟ್ ಡೌನ್ ದ ಆರೋ ಡಯಾಗ್ರಾಮ್ ಆ್ಯಂಡ್ ಫೈಂಡ್ ದ ಡೊಮೈನ್ ಆ್ಯಂಡ್ ರೇಂಜ್ ಅಂತ ಕೇಳೋರು. ಸೊ ಅದನ್ನು ನಾವು 1 by 1 ಡಿಸ್ಕಸ್ ಮಾಡ್ಕೊಂತ ಹೋಗೋಣ ನಾವಿಲ್ಲಿ. ಸೊ ಫಸ್ಟ್ ರಿಲೇಷನ್ಸ್ನ ಡಿಫೈನ್ ಮಾಡ್ಕೊಂತ ಹೋಗೋಣ. ಸೇ ಅಂಡ್ ಐ ವಿಲ್ ಟೇಕ್ ದ ಸೇಮ್ ಸೆಟ್ಸ್. ಲೆಟ್ ಅಸ್ ಟೇಕ್ ದಿಸ್ ಒನ್ ಆಸ್ ಎ ಈಸ್ ಈಕ್ವಲ್ಸ್ ಟು 1 2 3 ಆ್ಯಂಡ್ ಲೆಟ್ ಅಸ್ ಟೇಕ್ ಬಿ ಈಸ್ ಈಕ್ವಲ್ಸ್ ಟು 4 5 6. ಇವೆರಡು ಮಧ್ಯೆ ಒಂದು ರಿಲೇಷನ್ನ ಡಿಫೈನ್ ಮಾಡ್ತೀವಿ. ಅದನ್ನು ನಾವೇನು ಮಾಡ್ತೀವಿ? ದ ರಿಲೇಷನ್ ಇಸ್ ಡಿಫೈನ್ಡ್ ಫ್ರಮ್ ಸೆಟ್ ಎ ಟು ಸೆಟ್ ಬಿ ಅಂತ ಹೇಳ್ತೀವಿ. ಅದನ್ನು ಯೂಶಲಿ ನಾವು ಹೆಂಗೆ ರೆಪ್ರೆಸೆಂಟ್ ಮಾಡ್ತೀವಿ? ಎ ಟು ಬಿ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಸೆಟ್ ಎ ಟು ಸೆಟ್ ಬಿ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆನಾ? ಸೊ ಇಲ್ಲಿ ಏನು ಮಾಡ್ತೀನಿ? ಐ ಆಮ್ ಗೋಯಿಂಗ್ ಟು ಡಿಫೈನ್ ದ ರಿಲೇಷನ್ ಇಯರ್ ಫ್ರಮ್ ಸೆಟ್ ಎ ಟು ಸೆಟ್ ಬಿ. ಲೆಟ್ ಅಸ್ ಟೇಕ್ ದಿಸ್ ಒನ್ ಆಸ್ x, y such that okay there is a relation between y and x is y is equals to x plus 4. Okay, such that then comma then x should be belongs to set A and the y should be belongs to set B. ಇದನ್ನ ಒಂದು ಆರ್ಡರ್ಡ್ ಪೇರ್ ತಗೊಳ್ಳೋಣ. ಸೊ ಇದೇನಿದನ್ನು, ಸೊ ಇದನ್ನು ನಾವೇನಂತ ಕರಿತೀವಿ ಅಂದರೆ ಇದು ಯಾವ ಫಾರ್ಮ್ಯಾಟಲ್ಲಿ ಇದೆ ಅಂದರೆ ಇಟ್ ಇಸ್ ರೆಪ್ರೆಸೆಂಟೆಡ್ ಇನ್ ಸೆಟ್ ಬಿಲ್ಡರ್ ಫಾರ್ಮ್ ಅಂತ ಹೇಳ್ತೀವಿ ನಾವು. ಸೊ ಇದು ಯಾವ ಫಾರ್ಮ್ಯಾಟಲ್ಲಿ ಇದೆ? ಸೆಟ್ ಬಿಲ್ಡರ್ ಫಾರ್ಮಲ್ಲಿ ಇದೆ. ಸೊ ನಾವು ಇವಾಗ ಏನು ಮಾಡಬೇಕು? ಆ ಸೆಟ್ ಬಿಲ್ಡರ್ ಫಾರ್ಮಲ್ಲಿ ಇರೋದನ್ನ ನಾವೇನು ಮಾಡಬೇಕು? ರೋಸ್ಟರ್ ಫಾರ್ಮ್ಗೆ ಬರೀಬೇಕು. ಸೊ ಜಸ್ಟ್ ರೈಟ್ ಆನ್ ದಿಸ್ ಒನ್. ಇಲ್ಲಿ ಅಬ್ಸರ್ವ್ ಮಾಡಿ ನಮಗೇನು ಎಕ್ಸ್, ನೀನು ಏನೇ ಎಕ್ಸ್ ತೊಗೊಂಡ್ರು ಅದನ್ನ ಎಲ್ಲಿಂದ ತೊಗೋಬೇಕು ಅಂದರೆ ಸೆಟ್ ಎ ಇಂದ ತೊಗೋಬೇಕು. ನೀವೇನೇ ವೈ ಎಲಿಮೆಂಟ್ಸ್ ತೊಗೊಂಡ್ರು ಅದನ್ನು ನಾವೇನು ಮಾಡಬೇಕು? ಸೆಟ್ ಬಿ ಅಂತ ತೊಗೋಬೇಕು. ಎಕ್ಸ್ ಆ್ಯಂಡ್ ವೈ ಏನು ರೆಪ್ರೆಸೆಂಟ್ ಮಾಡುತ್ತೆ? ಸಿಂಪಲ್ ಆಗಿ ಅಂದರೆ ಈ ಸೆಟ್ ಎಲ್ಲಿರೋಂಥ ಎಲ್ಲ ಎಲಿಮೆಂಟ್ಸು ಒಂದು ರೆಪ್ರೆಸೆಂಟ್ ಮಾಡುತ್ತೆ, ಅದು ಎಕ್ಸ್ ಅಂತ. ಸೆಟ್ ಬಿನಲ್ಲಿರೋಂಥ ಎಲ್ಲ ಎಲಿಮೆಂಟ್ಸ್ ಏನು ಮಾಡುತ್ತೆ? ವೈ ಅಂತ ರೆಪ್ರೆಸೆಂಟ್ ಮಾಡುತ್ತೆ. ಓಕೆ, ಸಿಂಪಲ್ ಆಗಿ ಇದನ್ನು ನಾನು ಏನು ಮಾಡ್ತೀನಿ? ಐ ಆಮ್ ಗೋಯಿಂಗ್ ಟು ರೀರೈಟ್ ದಿಸ್ ಒನ್ ಆಸ್ ಇನ್ ಕಾರ್ಟೇಶಿಯನ್ ಪ್ರಾಡಕ್ಟ್. ಲೆಟ್ ಅಸ್ ಟೇಕ್ 1 ಸಬ್ಸ್ಟಿಟ್ಯೂಟ್ ಇಯರ್. ಎಕ್ಸ್ ಪ್ಲೇಸಲ್ಲಿ 1 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 1 + 4 ಈಸ್ 5 ಅಂದರೆ 1, 5 ಬರುತ್ತೆ. ಸಿ ಅಬ್ಸರ್ವ್ ಹಿಯರ್ 1 is also belongs to A and 5 is also belongs to B. Okay na? Next let us take this one as 2, 2 ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನು ಬರುತ್ತೆ? 2 + 4 is 6 ಬರುತ್ತೆ. ಓಕೆನಾ? ಸೊ 2 is also belongs to A, this is also belongs to A and this is also belongs to B. ಹಂಗೆ ಇರಬೇಕು ನಮಗೆ. ಎರಡು ನಮಗೆ ಏನಾಗಿರಬೇಕು? ಎನಲ್ಲಿ ಇರಬೇಕು ಮತ್ತು ಬಿನಲ್ಲೂ ಇರಬೇಕು. ನೆಕ್ಸ್ಟ್ ಲೆಟ್ ಅಸ್ ಟೇಕ್ ದ ಒನ್ ಮೋರ್. ಯಾವುದು? 3 ತಗೊಳ್ಳಿ. 3ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 3 + 4 ಏನಾಗುತ್ತೆ? 7 ಆಗುತ್ತೆ. ಇಲ್ಲಿ ಅಬ್ಸರ್ವ್ ಮಾಡಿ 3, 7. ಈಗ ಅಬ್ಸರ್ವ್ ಮಾಡಿ ಇಲ್ಲಿ ಏನಾಗುತ್ತೆ? ಸೊ ಲೆಟ್ ಅಸ್ ಟೇಕ್ ದಟ್ ಒನ್ ಆಸ್, ಇಲ್ಲಿ ನೋಡಿ, ದಿಸ್ ಎಲಿಮೆಂಟ್ 3 ಈಸ್ ಬಿಲಾಂಗ್ಸ್ ಟು ಸೆಟ್ ಎ ಬಟ್ 7 ಈಸ್ ಡಸ್ ನಾಟ್ ಬಿಲಾಂಗ್ಸ್ ಟು ಸೆಟ್ ಬಿ. ಅಂದರೆ ಅವಾಗ ಏನಾಗುತ್ತೆ? ನಮ್ಮ ಈ ಆರ್ಡರ್ಡ್ ಪೇರು ಈ ರಿಲೇಷನ್ಸಲ್ಲಿ ಬರಲ್ಲ. ಅದು ಗೊತ್ತಿರಬೇಕು ನಮಗೆ. ಓಕೆ, ಅದು ಮೇಯ್ನ್ ಇಂಪಾರ್ಟೆಂಟ್. ಆಗಿ ಸುಮ್ಮನೆ ಏನೋ ರಿಲೇಷನ್ ಕೊಟ್ಟಾರಂತಂದು ಎಲ್ಲ ಎಲಿಮೆಂಟ್ಸು ಬರೆಯೋಕ್ಕಾಗಲ್ಲ. ಅಲ್ಲಿ ಕಂಪಲ್ಸರಿ ಅವ್ನು ಏನೇ ಹೇಳ್ತಾನೆ ಅಂದರೆ ಎಕ್ಸ್ ಬಿಲಾಂಗ್ಸ್ ಟು ಎ ಆ್ಯಂಡ್ ವೈ ಬಿಲಾಂಗ್ಸ್ ಟು ಎ. ಅಂದರೆ ರಿಲೇಷನಲ್ಲಿ ಬರೋಂಥ ಎಲಿಮೆಂಟ್ಸು ಈ ಸೆಟ್, ಎರಡೂ ಸೆಟ್ಟಲ್ಲಿ ಏನೇನು ಎಲಿಮೆಂಟ್ಸ್ ಇರ್ತಾವೋ ಅವೇ ಬರ್ತವೆ. ಅದನ್ನು ಬಿಟ್ಟು ಬೇರೆ ಬರಲ್ಲ. ಅದನ್ನು ಬಿಟ್ಟು ಬೇರೆ ಬಂತು ಅಂದರೆ ಅಲ್ಲಿ ಡಿಪೆಂಡ್ಸ್ ಅಪಾನ್ ಬೇರೆ ಏನಾದರೂ ಕೊಟ್ಟಿರ್ತಾನೆ. ಫಾರ್ ಎಕ್ಸಾಂಪಲ್ ವೈ ಬಿಲಾಂಗ್ಸ್ ಟು ಬಿ ಕೊಟ್ಟರೆ ಅದು ಡಿಪೆಂಡ್ಸ್ ಅಪಾನ್ ಪ್ರಾಬ್ಲಮ್ ಆಗುತ್ತೆ. ಅವಾಗ ಬಂದ ನಾನು ಹಂಗೆ ಕನ್ಕ್ಲೂಡ್ ಮಾಡ್ತಾ ಹೋಗ್ತೀನಿ ನಾನು. ಇವಾಗ ಸದ್ಯಕ್ಕೆ ಏನಾಗುತ್ತೆ? 3, 7 ಇಲ್ಲಿ ಈ ಆರ್ಡರ್ಡ್ ಪೇರು ಈ ರಿಲೇಷನಲ್ಲಿ ಬರಲ್ಲ. ಯಾಕೆ ಬರಲ್ಲ ಅಂತಂದರೆ
3 ಸೆಟ್ ಎನಲ್ಲಿ ಇದೆ, ಬಟ್ 7 ಅನ್ನೋದು ಸೆಟ್ ಬಿ ನಲ್ಲಿ ಇಲ್ಲ. ನಮ್ಗೆ ಅವನೇನು ಹೇಳ್ತಾನೆ, ಸೆಕೆಂಡ್ ಎಲಿಮೆಂಟ್ ಅಂದ್ರೆ ವೈ ಬಿಲಾಂಗ್ಸ್ ಟು ಬಿ ಅಂತ ಹೇಳ್ತಾನೆ, ಹಾಗಾಗಿ ಅದು ಬರಲ್ಲ. ಸೊ ಜಸ್ಟ್ ಎರೇಸ್ ದಟ್. ಓಕೆನಾ. ಸೊ ನಮಗೀಗ ಬರೋಂಥದ್ದು ಯಾವ್ಯಾವು, ಒಂದು ಯಾವುದು, ದೀಸ್ ಆರ್ ದ ಎಲಿಮೆಂಟ್ಸ್. ಓಕೆನಾ. ಸೊ ಇದನ್ನು ನಾವೇನಂತ ಹೇಳ್ತೀವಿ, ರಿಲೇಷನ್ ಅಂತ ಹೇಳ್ತೀವಿ. ಸೊ ಇದನ್ನು ನಾವೇನು ಹೇಳ್ತೀವಿ, ದಟ್ ಈಸ್ ಏನು, ನಾವೇನು ರೋಸ್ಟರ್ ಫಾರ್ಮ್ ಅಲ್ಲಿ ಬರೆದಿರೋ ಅಂತ ಏನು. ಸೊ ಇದನ್ನು ನಾವೇನಂತ ಕರಿತೀವಿ, ವಿ ಕಾಲ್ಡ್ ಇಟ್ ಆಸ್ ರೋಸ್ಟರ್ ಫಾರ್ಮ್. ಸೊ ನಮ್ಗೆ ಆಲ್ರೆಡಿ ಫಸ್ಟ್ ಇಯರಲ್ಲಿ ಕಲ್ತಿದ್ರೆ ಯಾವ್ಯಾವ ಮೆಥಡಲ್ಲಿ ರೆಪ್ರೆಸೆಂಟ್ ಮಾಡ್ಬೋದು ಅಂತ. ಓಕೆನಾ. ಒಂದು ಸೆಟ್ ಬಿಲ್ಡರ್ ಫಾರ್ಮಲ್ಲಿ, ಇನ್ನೊಂದು ರೋಸ್ಟರ್ ಫಾರ್ಮಲ್ಲಿ. ನಮಗೆ ಯೂಸಿಲಿ ಏನಾಗುತ್ತೆ ಅಂತಂದರೆ, ಯೂಸಿಲಿ ಸೆಟ್ ಬಿಲ್ಡರ್ ಫಾರ್ಮಲ್ಲಿ ಕೊಡ್ತಾರೆ, ನಾವು ಅದನ್ನು ಏನು ಮಾಡ್ತೀವಿ, ರೋಸ್ಟರ್ ಫಾರ್ಮಲ್ಲಿ ಬರ್ಕೊಂಡು ಚೆಕ್ ಮಾಡ್ಕೊಂತ ಹೋಗ್ತೀವಿ ನಾವು ಇಲ್ಲಿ. ಓಕೆನಾ. ಸೊ ಇದನ್ನು ನಾವೇನಂತ ಕರಿತೀವಿ, ವಿ ಕಾಲ್ಡ್ ಇಟ್ ಎಸ್ ರಿಲೇಷನ್ಸ್. ಅಬ್ಸರ್ವ್ ಮಾಡಿ, ಅಬ್ಸರ್ವ್ ಮಾಡಿ. ಓಕೆ, ಜಸ್ಟ್ ಅಬ್ಸರ್ವ್ ದ ಥಿಂಗ್ಸ್ ಹಿಯರ್ ಇಟ್ ಈಸ್. ಏನು ಅಬ್ಸರ್ವ್ ಮಾಡಬೇಕು ಅಂತಂದರೆ, ಓಕೆ, ಲೆಟ್ಸ್ ಅಬ್ಸರ್ವ್ ಇಟ್. ಸೊ ನಾನು ಕಾರ್ಟೇಷನ್ ಪ್ರಾಡಕ್ಟ್ ಏನು ಮಾಡಿದ್ದೀನಿ, ಸೇಮ್ ಸೆಟ್ ತೊಗೊಂಡು ಬರ್ತಿದ್ದೀನಿ. ರಿಲೇಷನ್ಸ್ ಏನು ಮಾಡಿದ್ವಿ, ಸೇಮ್ ಎಲಿಮೆಂಟ್ಸ್, ಸೇಮ್ ಸೆಟ್ಸ್, ಎರಡೂ ಸೇಮ್ ಸೆಟ್ಸ್ ತೊಗೊಂಡು ನಾನು ಬರ್ತೀನಿ. ಓಕೆ, ರಿಲೇಷನ್ನು ಹಾಗೆ ಬರ್ತೀನಿ, ಕಾರ್ಟೇಷನ್ ಪ್ರಾಡಕ್ಟ್ನು ಹಾಗೆ ಬರ್ತೀನಿ. ನೀವು ಒಂದು ಅಬ್ಸರ್ವ್ ಮಾಡಬೇಕಾಗಿದ್ದೀನಿ. ಏನು ಅಬ್ಸರ್ವ್ ಮಾಡಬೇಕು, ಸಿಯರ್ ವಾಟ್ ಎವರ್ ದ ಎಲಿಮೆಂಟ್ಸ್ ಇನ್ ಎ ಕ್ರಾಸ್ ಬಿ, ದಸ್ ಆರ್ ಆಲ್ ದ ಎಲಿಮೆಂಟ್ಸ್ ಆಫ್ ಆರ್. ಅಂದರೆ ಏನು ಅಂತಂದರೆ, ಸೆಟ್ ಆರ್, ರಿಲೇಷನ್ ಆರ್ ಅನ್ನೋದು ಏನಾಗಿದೆ, ಇಟ್ ಇಸ್ ಅ ಸಬ್ಸೆಟ್ ಆಫ್ ಎ ಕ್ರಾಸ್ ಬಿ ಆಗಿದೆ. ಏನಾಗಿದೆ, ಆರ್ ಇಸ್ ಎ ಸಬ್ಸೆಟ್ ಆಫ್ ಎ ಕ್ರಾಸ್ ಬಿ. ಓಕೆನಾ. ಇದೇ ಡೆಫಿನೇಷನ್ ಆಫ್ ರಿಲೇಷನ್ಸ್. ರಿಲೇಷನ್ಸ್ ಅಂದ್ರೆ ಏನು, ದ ರಿಲೇಷನ್ಸ್ ಆರ್ ದ ಸಬ್ಸೆಟ್ಸ್ ಆಫ್ ಕಾರ್ಟೇಷನ್ ಪ್ರಾಡಕ್ಟ್ಸ್. ದ ರಿಲೇಷನ್ಸ್ ಆರ್ ದ ಸಬ್ಸೆಟ್ಸ್ ಆಫ್ ಕಾರ್ಟೇಷನ್ ಪ್ರಾಡಕ್ಟ್. ಸಬ್ಸೆಟ್ಸ್ ಆಫ್ ಕಾರ್ಟೇಷನ್ ಪ್ರಾಡಕ್ಟ್ ಎ ಕ್ರಾಸ್ ಬಿ. ಏನು, ಸಬ್ಸೆಟ್ಸ್ ಆಫ್ ಎ ಕ್ರಾಸ್ ಬಿ. ಸಬ್ಸೆಟ್ಸ್ ಆಫ್ ಎ ಕ್ರಾಸ್ ಬಿ. ಸೊ ಹಾಗಾದರೆ ರಿಲೇಷನ್ಸ್ ಅಂದ್ರೆ ಏನು, ರಿಲೇಷನ್ಸ್ ಆರ್ ದ ಸಬ್ಸೆಟ್ಸ್ ಆಫ್ ಕಾರ್ಟೇಷನ್ ಪ್ರಾಡಕ್ಟ್ ಬಿ. ಅಂದರೆ ನಾವು ಏನು ಕಾರ್ಟೇಷನ್ ಪ್ರಾಡಕ್ಟ್ ಬರೀತೀವೋ ಅದಕ್ಕೆಲ್ಲ ಸಬ್ಸೆಟ್ಸ್ನ ಬರ್ಕೊಂಡು ಹೋದರೆ ಆ ಬರೋಂಥದ್ದನ್ನೆಲ್ಲನೂ ನಾವೇನಂತ ಕರಿತೀವಿ, ವಿ ಕಾಲ್ಡ್ ಇಟ್ ಆಸ್ ರಿಲೇಷನ್ಸ್ ಅಂತ ನಾವು ಕರಿತಾ ಹೋಗ್ತೀವಿ ನಾವು. ಅಂದರೆ ಏನು, ಸೊ ಇವಾಗ ಎಷ್ಟು ಬರೀಬೋದು ಸಬ್ಸೆಟ್ಸ್ ಅಂತಂದರೆ ನಿಮ್ಗೆ ಆಲ್ರೆಡಿ ಗೊತ್ತು, ನಾನು ಹೇಳಿದ್ದೀನಿ. ಇದೇನು, ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಕ್ರಾಸ್ ಬಿ ಅಂದರೆ ಏನಾಗಿದೆ, ನಂಬರ್ ಆಫ್ ಎಲಿಮೆಂಟ್ಸ್ ಎ ಇಂಟು ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಬಿ ಅಂತ. ನೀವು ಆಲ್ರೆಡಿ ಫಸ್ಟ್ ಇಯರಲ್ಲಿ ಕಲ್ತಿದ್ದೆ. ಒಂದು ಸೆಟ್ ಕೊಟ್ಟರೆ ಎಷ್ಟು ಸಬ್ಸೆಟ್ಸ್ ಬರೀಬೋದು ಅನ್ನೋದು ನೀವು ಆಲ್ರೆಡಿ ಕಲ್ತಿದ್ದೆ. ಸೊ ಅದನ್ನೇ ನಾನು ಏನು ಹೇಳ್ತೀನಿ. ಸೊ ಎಷ್ಟು ರಿಲೇಷನ್ಸ್ನ ಡಿಫೈನ್ ಮಾಡ್ಬೋದು, ವಿ ಕ್ಯಾನ್ ಡಿಫೈನ್ ದಟ್ ಒನ್ ಆಸ್ ನಂಬರ್ ಆಫ್ ರಿಲೇಷನ್ಸ್. ಎಷ್ಟು ರಿಲೇಷನ್ಸ್ನ ಡಿಫೈನ್ ಮಾಡ್ಬೋದು, ನಂಬರ್ ಆಫ್ ರಿಲೇಷನ್ಸ್. ಎಷ್ಟು ಡಿಫೈನ್ ಮಾಡ್ಬೋದು ಅಂತಂದರೆ, 2 to the power of number of elements in A into number of elements in B. A into number of elements in B. ಸೊ ಎಷ್ಟಿದ್ದಾವೆ, ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಸೆಟ್ ಎ ಎಷ್ಟಿದ್ದಾವೆ, 3 ಇದೆ, ಇಲ್ಲೂ 3 ಇದೆ. ಸೊ ಅಂದರೆ ಏನಾಗುತ್ತೆ, 3 3 9. ಅಂದರೆ ಏನಾಗುತ್ತೆ, 2 to the power of 9. ಅಂದರೆ ಇವೆಷ್ಟಕ್ಕೆ ಎಷ್ಟು ರಿಲೇಷನ್ಸ್ನ ಡಿಫೈನ್ ಮಾಡ್ಬೋದು ಅಂದರೆ 2 to the power of 9 ರಿಲೇಷನ್ಸ್ನ ಡಿಫೈನ್ ಮಾಡ್ಬೋದು. ಓಕೆನಾ. ಸೊ ಇಲ್ಲಿ ಆಮೇಲೆ ಇದಾದ್ಮೇಲೆ ನೆಕ್ಸ್ಟ್ ಏನು ನಾವು ಡಿಸ್ಕಸ್ ಮಾಡ್ತೀವಿ ಅಂತಂದರೆ, ಸಿಯರ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಹಿಯರ್ ಇಟ್ ಈಸ್, ಒನ್ ಸೆಕೆಂಡ್. ಓಕೆ, ಸೊ ನೆಕ್ಸ್ಟ್ ವಿಲ್ ಡಿಸ್ಕಸ್ ದಟ್ ಒನ್ ಆಸ್, ಹಾಗೆ ಅಬ್ಸರ್ವ್ ಮಾಡಿ, ಇಲ್ಲ ಹಾಗೆ ಅಬ್ಸರ್ವ್ ಮಾಡ್ತಾ ಹೋಗ್ತೀವಿ ನಾವು. ಸೊ ನೆಕ್ಸ್ಟ್ ಏನು ನಾವು ಡಿಫೈನ್ ಮಾಡ್ತೀವಿ ಅಂತಂದರೆ, ಡೊಮೈನ್ ಆ್ಯಂಡ್ ರೇಂಜ್. ಸೊ ಡೊಮೈನ್ ಅಂದ್ರೇನು, ರೇಂಜ್ ಅಂದ್ರೇನು, ಕೋಡೊಮೈನ್ ಏನು ಅಂತ ಹೇಳ್ತಾ ಹೋಗ್ತೀವಿ ನಾವು. ಡೊಮೈನ್ ಅಂದ್ರೇನು, ಸೊ ರಿಲೇಷನ್ಸಲ್ಲಿ ಏನೇನು ಫಸ್ಟ್ ಎಲಿಮೆಂಟ್ಸ್ ಇರುತ್ತೋ ಅವನ್ನೆಲ್ಲ ಡೊಮೈನ್ ಅಂತ ಹೇಳ್ತೀವಿ ನಾವು. ರಿಲೇಷನ್ಸಲ್ಲಿ ನೆನ್ಪಿಟ್ಕೊಂಡಿರಿ, ರಿಲೇಷನ್ಸಲ್ಲಿರೋಂಥ ಫಸ್ಟ್ ಎಲಿಮೆಂಟ್ಸ್. ಓಕೆ, ಸೆಟ್ ಆಫ್ ಆಲ್ ಫಸ್ಟ್ ಎಲಿಮೆಂಟ್ಸ್ ಇನ್ ದ ರಿಲೇಷನ್. ಓಕೆನಾ, set of all first elements in R ಅಂತ ಬರೀತೀನಿ ನಾನು, in R. ಓಕೆ, ಇದನ್ನ ಡೊಮೈನ್. ಹಾಗಾದ್ರೆ ಇಲ್ಲಿ ಏನು ಬರುತ್ತೆ ಡೊಮೈನ್, ಸೊ ಅಬ್ಸರ್ವ್ ಮಾಡ್ಕೊಳ್ಳಿ. ಡೊಮೈನ್ ಏನು ಬರುತ್ತೆ, ಸೊ ಇಲ್ಲಿ ಏನೇನು ಫಸ್ಟ್ ಎಲಿಮೆಂಟ್ಸ್ ಇದಾವೆ, ಇಲ್ಲಿ 1 ಇದೆ, ಇಲ್ಲಿ 2 ಇದೆ. ಹಾಗಾದ್ರೆ ಡೊಮೈನ್ ಏನಾಯಿತು, 1, 2 ಆಯಿತು. ಇದನ್ನ ಡೊಮೈನ್ ಅಂತ ಕರಿತೀವಿ ನಾವು. ಹಾಗಾದ್ರೆ ರೇಂಜ್ ಅಂದ್ರೆ ಏನು, ರೇಂಜ್ ಅಂದ್ರೆ set of all second elements in R. Set of all second elements in R. ಹಾಗಾದ್ರೆ what are the second elements? Here it is. Okay,
ಏನೇನು ಎಲಿಮೆಂಟ್ಸ್ ಇದೆ, ಸೆಕೆಂಡ್ ಎಲಿಮೆಂಟ್ಸ್ ಏನೇನಿದೆ, ಅಬ್ಸರ್ವ್ ದಟ್ ಒನ್. ಇಲ್ಲಿ 5 ಇದೆ, ಇಲ್ಲಿ 6 ಇದೆ. ಸೊ ಅವೆಲ್ಲ ನಾವೇನಂತ ಹೇಳ್ತೀವಿ, ವಿ ಕಾಲ್ಡ್ ಇಟ್ ಆಸ್ ರೇಂಜ್ ಅಂತ ಕರಿತೀವಿ ನಾವು. ಹಾಗಾದರೆ ಕೋಡೊಮೈನ್ ಅಂದರೆ ಏನು? ಕೋಡೊಮೈನ್ ಅಂತಂದರೆ ಸಿಂಪಲ್. ಓಕೆ, ಏನು? ಸೊ ಜಸ್ಟ್ ರೈಟ್ ಆನ್ ದಿಸ್ ಒನ್ ಇಯರ್ ಇಟ್ ಈಸ್ ಕೋಡೊಮೈನ್. ಕೋಡೊಮೈನ್ ಇಸ್ ನಥಿಂಗ್ ಬಟ್ ನಮಗೆ ಕೊಟ್ಟಿರೋಂಥ ರಿಲೇಷನ್ಸಲ್ಲಿ ರಿಲೇಷನ್ಸ್ನ ಎಲ್ಲಿಂದ ಎಲ್ಲಿ ಡಿಫೈನ್ ಮಾಡಿರ್ತೀವಿ. ಓಕೆನಾ? ಸೊ ವಿಲ್ ಡಿಫೈನ್ ದಟ್ ಒನ್ ಆಸ್ ದ ರಿಲೇಷನ್ ಫ್ರಮ್ ಒನ್ ಸೆಟ್ ಟು ಅನದರ್ ಸೆಟ್. ಎಲ್ಲಿಂದ ಎಲ್ಲಿ ಡಿಫೈನ್ ಮಾಡಿದ್ವಿ, ಅಬ್ಸರ್ವ್ ಮಾಡಿ. ರಿಲೇಷನ್ನ ಸೆಟ್ ಎ ಇಂದ ಸೆಟ್ ಬಿಗೆ ಡಿಫೈನ್ ಮಾಡಿದ್ವಿ. ಇಲ್ಲಿ ಏನು ನಮಗೆ ಸೆಟ್ ಬಿ ಇರುತ್ತೋ, ಓಕೆನಾ? ಸೊ ಇಲ್ಲಿ ಸೆಕೆಂಡ್ ಸೆಟ್ ಯಾವುದಿರುತ್ತೋ ಅದನ್ನು ನಾವೇನಂತ ಕರಿತೀವಿ, ಕೋಡೊಮೈನ್ ಅಂತ ಕರಿತೀವಿ ನಾವು. ಓಕೆ, ಇದನ್ನ ನೆನ್ಪಿಟ್ಕೊಂಡಿರಿ. ಸೆಕೆಂಡ್ ಸೆಟ್ ಅಂದರೆ ಯಾವುದು? ಬಿನ ನಾವೇನಂತ ಕರಿತೀವಿ, ಸೆಟ್ ಆಫ್ ಆಲ್ ಎಲಿಮೆಂಟ್ಸ್ ಇನ್ ದ ಸೆಕೆಂಡ್ ಸೆಟ್. ಅದನ್ನು ನಾವೇನಂತ ಕರಿತೀವಿ, ವಿ ಕಾಲ್ಡ್ ಇಟ್ ಆಸ್ ಕೋಡೊಮೈನ್. ಓಕೆ, ಸೊ ಈಗ ನಿಮ್ಗೆ ಅರ್ಥ ಆಯಿತು ಆರ್ಡರ್ಡ್ ಪೇರ್ ಅಂದ್ರೆ ಏನು, ಕಾರ್ಟೇಶಿಯನ್ ಪ್ರಾಡಕ್ಟ್ ಅಂದ್ರೆ ಏನು, ರಿಲೇಷನ್ಸ್ ಅಂದ್ರೆ. ಸೊ ರಿಲೇಷನ್ಸ್ ಆರ್ ನಥಿಂಗ್ ಬಟ್ ದೇ ಆರ್ ದ ಸಬ್ಸೆಟ್ಸ್ ಆಫ್ ಕಾರ್ಟೇಶಿಯನ್ ಪ್ರಾಡಕ್ಟ್ ಅಂತ ಹೇಳ್ತೀವಿ ನಾವು. ನಿಮಗೆ ಕಾರ್ಟೇಶಿಯನ್ ಪ್ರಾಡಕ್ಟ್ ಬೈಯೋದು ಗೊತ್ತು. ಓಕೆನಾ? ಇಲ್ಲಿ ನಮಗೆ ಕಾರ್ಟೇಶಿಯನ್ ಪ್ರಾಡಕ್ಟ್ ಹೆಂಗೆ ಕೊಡಲ್ಲ, ನಮಗೆ ಏನು ಮಾಡ್ತಾರೆ, ರಿಲೇಷನ್ಸ್ ಮಾತ್ರ ಕೊಡ್ತಾರೆ ನಮಗೆ. ಸೊ ಈ ಫಾರ್ಮ್ಯಾಟಲ್ಲಿ ಕೊಡ್ತಾರೆ, ಇದನ್ನು ನಾವೇನು ಮಾಡ್ತೀವಿ, ಚೆಕ್ ಮಾಡ್ಕೊಂತ ಹೋಗ್ತೀವಿ ನಾವು. ಸೊ ಇಷ್ಟು ಗೊತ್ತಾಯ್ತಲ್ವಾ? ಓಕೆ, ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ಓಕೆ, ವಾಟ್ ಇಸ್ ದಟ್ ಒನ್? ಟೈಪ್ಸ್ ಆಫ್ ರಿಲೇಷನ್ಸ್. ಸೊ ಟೈಪ್ಸ್ ಆಫ್ ರಿಲೇಷನ್ಸಲ್ಲಿ ನೀವು ಫಸ್ಟ್ ಇಯರಲ್ಲಿ ಓದಿರೋಂಥ ಎರಡು ರಿಲೇಷನ್ಸ್ ಇದೆ. ಅದರಲ್ಲಿ ಯಾವುದು? ಒಂದು ಎಂಟಿ ರಿಲೇಷನ್, ಇನ್ನೊಂದು ಯೂನಿವರ್ಸಲ್ ರಿಲೇಷನ್. ಹಾಗಾದ್ರೆ ಒನ್ ಬೈ ಒನ್ ಡಿಸ್ಕಸ್ ಮಾಡ್ಕೊಂತ ಹೋಗೋಣ ನಾವು. ಯಾವುದು? ಓಕೆ, ಲೆಟ್ ಅಸ್ ಅಬ್ಸರ್ವ್. ಫಸ್ಟ್ ವಿಲ್ ಡಿಸ್ಕಸ್ ದಟ್ ಒನ್ ಆಸ್ ಒನ್ ಎಂಟಿ ರಿಲೇಷನ್ಸ್ನ ಡಿಫೈನ್ ಮಾಡೋಣ. ಓಕೆನಾ? ಎಂಟಿ ರಿಲೇಷನ್ಸ್ ಅಂದರೆ, ಓಕೆ, ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ತೊಗೊಂಡೆ ಹೇಳ್ತಾ ಹೋಗ್ತೀನಿ. ಟೇಕ್ ದ ಸೇಮ್ ಸೆಟ್. ಏನು? ಲೆಟ್ ಎ ಇಸ್ ಈಕ್ವಲ್ಸ್ ಟು 1 2 3 and the set B is equals to 4 5 6. Okay, so the relation is defined from set A to set B. relation ನಾವೇನು ಮಾಡ್ತಾ ಇದ್ವಿ, set A ಇಂದ set B ಗೆ ಡಿಫೈನ್ ಮಾಡ್ತಾ ಹೋಗ್ತೀವಿ ನಾವು. ಓಕೆ, ನಾನು I'm going to write on the one relation here it is. ಏನು? So take the two elements x comma y such that okay, x should be greater than y. Okay, x should be greater than y, then x belongs to first set and y belongs to second set. ಓಕೆ, ಈ ಥರ ಬರ್ಕೊಂತ ಹೋಗಿ ನಾವು ಅಬ್ಸರ್ವ್ ಮಾಡಿ. ಇಲ್ಲಿ ಏನಿಲ್ಲಿ ನಿಮಗೆ ಗೊತ್ತಾಗ್ತಿದೆ ಅನ್ಸುತ್ತೆ. ಇಲ್ಲಿ ಏನಾಗಿದೆ, ಎಕ್ಸ್ ಶುಡ್ ಬಿ ಬಿಲಾಂಗ್ಸ್ ಟು ಫಸ್ಟ್ ಸೆಟ್ ಆ್ಯಂಡ್ ವೈ ಶುಡ್ ಬಿ ಬಿಲಾಂಗ್ಸ್ ಟು ಸೆಕೆಂಡ್ ಸೆಟ್. ಈಗ ಏನು ಮಾಡಿ ಅಂತಂದರೆ, ಎಕ್ಸ್ ಇಂದ ಒಂದು ಎಲಿಮೆಂಟ್ ತಗೊಳ್ಳಿ, ಅಂದರೆ ಸೆಟ್ ಎ ಇಂದ ಒಂದು ಎಲಿಮೆಂಟ್ ತಗೊಳ್ಳಿ, ಸೆಟ್ ಬಿ ಇಂದ ಒಂದು ಎಲಿಮೆಂಟ್ಸ್ ತಗೊಳ್ಳಿ. ಈ ರಿಲೇಷನ್ನ ಚೆಕ್ ಮಾಡ್ಕೊಂತ ಹೋಗಿ. ಗ್ರೇಟರ್ ದ್ಯಾನ್ ಇದ್ರೆ ನಾವೇನು ಮಾಡ್ತೀವಿ, ಇಲ್ಲಿ ಬರಿತಾ ಹೋಗ್ತೀವಿ ನಾವು. ನಾವು ಅಬ್ಸರ್ವ್ ಹಿಯರ್. Take the first element 1. 1 is greater than 4? No, it is less than 4. ಹಾಗಾದರೆ ಯಾವುದು ಬರಲ್ಲ. 1 is not related to any other element of the set B. 1 is not greater than 5. 1 is not greater than 6. ಅಂದರೆ ಏನಾಗುತ್ತೆ, 1 ಎಲಿಮೆಂಟ್ ಏನಾಗಿದೆ, 1 ಅನ್ನೋ ಎಲಿಮೆಂಟ್ ಏನಾಗಿದೆ, ಬಿ ಅಲ್ಲಿರೋಂಥ ಯಾವುದೇ ಎಲಿಮೆಂಟ್ಸ್ ಜೊತೆಗೂ ರಿಲೇಟ್ ಆಗಿಲ್ಲ. ಓಕೆನಾ? ನೆಕ್ಸ್ಟ್ ಲೆಟ್ ಅಸ್ ಟೇಕ್ ದ 2. 2 is greater than 4? No. 2 is greater than 5? No. 2 is greater than 6? No. ಸೊ ಹಾಗಾಗಿ 2 ಏನಾಗುತ್ತೆ, ಯಾವುದೇ ಎಲಿಮೆಂಟ್ ಜೊತೆ ರಿಲೇಟ್ ಆಗಿಲ್ಲ ಅಕಾರ್ಡಿಂಗ್ ಟು ದಿಸ್ ರಿಲೇಷನ್. ಓಕೆ, ಅಕಾರ್ಡಿಂಗ್ ಟು ದಿಸ್ ಒನ್. ನೆಕ್ಸ್ಟ್ ಲೆಟ್ ಅಸ್ ಟೇಕ್ ದ 3. 3 is greater than 4? No. 5 6? No. ಹಾಗಾಗಿ ಇಲ್ಲೇನು ಬರುತ್ತೆ ನಮಗೆ, ಇಟ್ಸ್ ನಾಟ್ ರಿಲೇಟೆಡ್. ಅಂದರೆ ಸೆಟ್ ಎನಲ್ಲಿರೋಂಥ ಯಾವುದೇ ಎಲಿಮೆಂಟ್ಸು ಸೆಟ್ ಬಿನಲ್ಲಿರೋಂಥ ಯಾವುದೇ ಎಲಿಮೆಂಟ್ಸ್ ಜೊತೆಗೂ ರಿಲೇಟ್ ಆಗಿಲ್ಲ. ಹಾಗಾಗಿ ಇದನ್ನು ಬರುತ್ತೆ ನಮಗೆ ಈ ಥರ ಬರುತ್ತೆ. ಇದನ್ನು ನಾವೇನಂತ ಕರಿತೀವಿ, ಎಂಟಿ ರಿಲೇಷನ್ ಅಂತ ಕರಿತೀವಿ. ಇದನ್ನು ನಾವೇನಂತ ರೆಪ್ರೆಸೆಂಟ್ ಮಾಡ್ಬೋದು, ವಿ ಕ್ಯಾನ್ ರೆಪ್ರೆಸೆಂಟ್ ಇಟ್ ಆಸ್ ಪೈ. ಸೊ ಇಟ್ ಈಸ್ ಆಲ್ಸೋ ಎ ಸಬ್ಸೆಟ್ ಆಫ್ ಎ ಕ್ರಾಸ್ ಬಿ. ಅಂದರೆ ಏನಾಗುತ್ತೆ ಇವಾಗ ಎಂಟಿ ರಿಲೇಷನ್ ಅಂತಂದ್ರೆ ಏನು? ಸೊ ಎನಿ ಎಲಿಮೆಂಟ್ ಆಫ್ ಸೆಟ್ ಎ ಈಸ್ ನಾಟ್ ರಿಲೇಟೆಡ್ ಟು ಎನಿ ಅದರ್ ಎಲಿಮೆಂಟ್ ಆಫ್ ದ ಸೆಟ್ ಬಿ. ಅಂದರೆ ಒಂದಕ್ಕೊಂದು ಸಂಬಂಧನೇ ಇಲ್ಲ. ಅದನ್ನು ನಾವೇನಂತ ಹೇಳ್ತೀವಿ, ಎಂಟಿ ರಿಲೇಷನ್ ಅಂತ ಹೇಳ್ತೀವಿ ನಾವು. ಓಕೆನಾ? ನೆಕ್ಸ್ಟ್, ಸೊ ವಿಲ್ ಡಿಸ್ಕಸ್ ದ ಒನ್ ಮೋರ್. Let us discuss the one more, that is universal relation. Okay, universal relation andre enu? Okay, I will write down here it is. Okay, let us observe here. Universal relation andre one relation barita hogtini nanu. Enu? So just I am going to define the set A. First I will take the set A. Set A is same, that is what is that one? ಓಕೆ, ಇದನ್ನೇ ನಾನು ಸೇಮ್ ಆಸ್ ಈಸ್ ಹಾಗೆ ತಗೊತೀನಿ ನಾನು. ಲೆಟ್ ಅಸ್ ಟೇಕ್ ದಟ್ ಒನ್ ಆಸ್
ಇದನ್ನೇನು ಮಾಡೋಣ, ಆಮ್ ಆಸ್ಟಿಕ್ಸ್ ಟೇಕನ್ ದಿಸ್ ಒನ್ ಆಸ್ಟಿಕ್ಸ್. ಓಕೆನಾ? ಸೊ ಇದನ್ನ ಹಾಗೆ ತಗೊಂತ ಹೋಗೋಣ. ಸೊ ನಾನು ಆಸ್ಟಿಸ್ ಹಾಗೆ ಬರಿತಾ ಹೋಗ್ತೀನಿ. ನಾನು ಇಲ್ಲಿ ಅಬ್ಸರ್ವ್ ಮಾಡಿ, ನಾನು ರಿಲೇಷನ್ ಏನು ಮಾಡ್ತೀನಿ, ಚೇಂಜ್ ಮಾಡ್ತಾ ಹೋಗ್ತೀನಿ ನಾನು. ಓಕೆ, ಇಲ್ಲಿ ಏನು ರಿಲೇಷನ್ ಚೇಂಜ್ ಮಾಡೋಣ ಅಂತಂದರೆ, ಸೊ ಲೆಟ್ ಅಸ್ ಟೇಕ್ ದಟ್ ಒನ್ ಆಸ್ ದಟ್ ಒನ್. ಸಿ ಲೆಟ್ ಅಸ್ ಟೇಕ್ ದಟ್ ಒನ್ ಆಸ್ ದಿಸ್ ಒನ್. ಲೆಟ್ ಅಸ್ ಟೇಕ್ ದಟ್ ಒನ್ ಆಸ್ ಲೆಸ್ ದ್ಯಾನ್ ಅಂತ ತೊಗೊಳ್ಳೋಣ. ಎಕ್ಸ್ ಈಸ್ ಲೆಸ್ ದ್ಯಾನ್ ವೈ ಅಂತ ತೊಗೊಳ್ಳೋಣ. ಸೇಮ್ ಸೆಟ್ ತೊಗೊಂಡಿದ್ದೀನಿ, ಸೇಮ್ ರಿಲೇಷನ್ನ ಡಿಫೈನ್ ಮಾಡಿದ್ದೀನಿ. ಏನು ಮಾಡಿದ್ದೀನಿ, ಇವೆರಡರ ಮಧ್ಯೆ ಇರೋಂಥ ಸಂಬಂಧನ ಚೇಂಜ್ ಮಾಡಿದ್ದೀನಿ. ಇಲ್ಲೇನಿತ್ತು ಇವೆರಡರ ಮಧ್ಯೆ ಸಂಬಂಧ, ಅದರ ರಿಲೇಷನ್ ಏನಿತ್ತು, ಗ್ರೇಟರ್ ದ್ಯಾನ್ ಇತ್ತು. ಇಲ್ಲೇನಿದೆ, ಲೆಸ್ ದ್ಯಾನ್ ಇದೆ. ಸೊ ಸಂಬಂಧ ಚೇಂಜ್ ಮಾಡಿ. ಸೊ ನಾವು ರೈಟ್ ಆನ್ ದ ಒನ್ ಮೋರ್ ರಿಲೇಷನ್ ಹಿಯರ್ ಇಟ್ ಇಸ್. ಸೊ ವಿಲ್ ರೈಟ್ ಆನ್ ಒನ್ ಬೈ ಒನ್. ಓಕೆನಾ? ಏನು ಬರುತ್ತೆ, ಲೆಟ್ ಅಸ್ ಟೇಕ್ ದಿಸ್ ಒನ್. 1 is less than 4. Obviously, yes, 1 is less than 4. And we can write down in relation 1 is less than 4. Take the 1, we compare with the 5. 1 is less than 5. Yes, 1 is also less than 5. Similarly, take the 1 and relate, check with the 6. That is 1 is also less than 6. ನೀವೇನು ಮಾಡಬೇಕು, ಸೆಟ್ಟಲ್ಲಿ ಇರೋಂಥ ಒಂದು ಎಲಿಮೆಂಟ್ ತೊಗೋಬೇಕು. ಎಲ್ಲ ಎಲಿಮೆಂಟ್ಸ್ ಆಫ್ ಸೆಟ್ ಬಿನಲ್ಲಿ ನೀವು ಕ್ರಾಸ್ ಏನು ರಿಲೇಷನ್ನ ಚೆಕ್ ಮಾಡ್ಬೋದು. ರಿಲೇಷನ್ ಏನು, ಇವೆರಡೂ ಮಧ್ಯಕ್ಕೆ ರಿಲೇಷನ್ ಇರೋಂಥದ್ದೇನು, ಲೆಸ್ ದ್ಯಾನ್ ಚೆಕ್ ಮಾಡ್ಕೊಂತ ಹೋಗ್ತೀರಾ. ನೆಕ್ಸ್ಟ್ ಟೇಕ್ ದ 2. 2 is less than 4. ಎಸ್ ಸರ್, 2 is less than 4. ಕರೆಕ್ಟ್ ಅಲ್ವಾ? ನೆಕ್ಸ್ಟ್ ಟೇಕ್ ದ 2 ಟು ಕಂಪೇರ್ ವಿತ್ 5. 2 is less than 5. ಎಸ್ ಸರ್, 2 is less than 5. Then write down that one. Next 2 is less than 6. Obviously 2 is less than 6. Then write down this one. Next check that one as. Next let us take the 3. 3 is less than 4. Yes, obviously 3 is less than 4. Write down that one. 3 is less than 5. Yes, write down that one. 3 is less than 6. Write down this one. Okay, observe here. Number of elements in Cartesian product ಏನಿರುತ್ತೆ, 3 into 3 ಅಂದರೆ 9. So here also there are 9 elements. ಅಂದರೆ ಇದೇನಾಗುತ್ತೆ, which is as it is, which is also equal to A cross B. ಅಂದರೆ ಏನಾಗುತ್ತೆ, so the relation which is also a subset of A cross B. A cross B ಆಯಿತು. ಅಂದರೆ ಏನಾಗುತ್ತೆ, ಯೂನಿವರ್ಸಲ್ ರಿಲೇಷನ್ನು ಕಾರ್ಟೇಶನ್ ಪ್ರಾಡಕ್ಟ್ ಎರಡೂ ಸೇಮ್ ಬಂದಾಗ ನಾವೇನಂತ ಹೇಳ್ತೀವಿ, ಅದನ್ನು ಯೂನಿವರ್ಸಲ್ ರಿಲೇಷನ್ ಅಂತ ಹೇಳ್ತೀವಿ. ಇದನ್ನು ನೆನ್ಪಿಟ್ಕೊಂಡಿರಿ, ಯೂನಿವರ್ಸಲ್ ರಿಲೇಷನ್ ನಮಗೆ ಕಾಂಪಿಟೇಟಿವ್ ಡಿಸ್ಕಸ್ ಮಾಡಬೇಕಾದ್ರೆ ಬೇಕಾಗುತ್ತೆ. ಓಕೆನಾ? ಇವೆರಡೂ ನಾವೇನಂತ ಹೇಳ್ತೀವಿ, ಸಮ್ ಟೈಮ್ಸ್ ದೀಸ್ ಟು ಆರ್ ಟುಗೆದರ್ಲಿ ವಿ ಕಾಲ್ಡ್ ಇಟ್ ಆಸ್ ಟ್ರಿವಿಯಲ್ ರಿಲೇಷನ್ಸ್ ಅಂತ ಹೇಳ್ತೀವಿ. ಯಾವ್ಯಾವುದು, ಒಂದು ಎಂಪ್ಟಿ ರಿಲೇಷನ್, ಇನ್ನೊಂದು ಯೂನಿವರ್ಸಲ್ ರಿಲೇಷನ್. ನಾವೇನಂತ ಕರಿತೀವಿ, ವಿ ಕಾಲ್ಡ್ ಇಟ್ ಆಸ್ ಟ್ರಿವಿಯಲ್ ರಿಲೇಷನ್ಸ್ ಅಂತ ಹೇಳ್ತೀವಿ ನಾವು. ಓಕೆನಾ? ಇದು ಗೊತ್ತಿರಲಿ, ಟ್ರಿವಿಯಲ್ ರಿಲೇಷನ್ಸ್. ಓಕೆ, ಟ್ರಿವಿಯಲ್ ರಿಲೇಷನ್ಸ್ ಅಂತ ಹೇಳ್ತೀವಿ ನಾವು, ಇದು ಗೊತ್ತಿರಲಿ. ಓಕೆ, ಯಾವುದು, ಒಂದು ಎಂಪ್ಟಿ ರಿಲೇಷನ್, ಇನ್ನೊಂದು ಯೂನಿವರ್ಸಲ್ ರಿಲೇಷನ್ ನಾವೇನಂತ ಕರಿತೀವಿ, ಟ್ರಿವಿಯಲ್ ರಿಲೇಷನ್ಸ್. ಎಂಪ್ಟಿ ರಿಲೇಷನ್ ಅಂತಂದ್ರೆ ಏನು, ಎನಿ ಎಲಿಮೆಂಟ್ ಆಫ್ ದ ಸೆಟ್ ಎ ಇಸ್ ನಾಟ್ ರಿಲೇಟೆಡ್ ಟು ಎನಿ ಅದರ್ ಎಲಿಮೆಂಟ್ ಆಫ್ ದ ಸೆಟ್ ಬಿ. ಅದನ್ನು ನಾವೇನಂತ ಹೇಳ್ತೀವಿ, ಎಂಪ್ಟಿ ರಿಲೇಷನ್ ಅಂತ ಹೇಳ್ತೀವಿ. ಯೂನಿವರ್ಸಲ್ ರಿಲೇಷನ್ ಅಂತಂದ್ರೆ ಏನು, ಅದನ್ನ ಸ್ಟೇಟ್ಮೆಂಟ್ ವೈಸ್ ಅಲ್ಲಿ ಹೇಳಬೇಕು ಅಂತಂದ್ರೆ ಎವ್ರಿ ಎಲಿಮೆಂಟ್ ಆಫ್ ಸೆಟ್ ಎ ಈಸ್ ರಿಲೇಟೆಡ್ ಟು ಎವ್ರಿ ಎಲಿಮೆಂಟ್ ಆಫ್ ದ ಸೆಟ್ ಬಿ. ಅದನ್ನ ನಾವೇನಂತ ಹೇಳ್ತೀವಿ, ಯೂನಿವರ್ಸಲ್ ರಿಲೇಷನ್ ಅಂತ ಹೇಳ್ತೀವಿ ನಾವು. ಓಕೆನಾ? ಇದಕ್ಕೆ ಇನ್ನೂ ನಿಮಗೆ ಸಿಂಪಲ್ ಎಕ್ಸಾಂಪಲ್ ಬೇಕು ಅಂತಂದ್ರೆ ಲೆಟ್ ಅಸ್ ಟೇಕ್ ದ ಒನ್ ಬಾಯ್ಸ್ ಸ್ಕೂಲ್. ಓಕೆ, ದೆರ್ ಇಸ್ ಎ ಒನ್ ಕಾಲೇಜ್, ಇನ್ ದಟ್ ದೆರ್ ಇಸ್ ಎ ಬಾಯ್ಸ್ ಸ್ಕೂಲ್. ಅವ್ನ ರಿಲೇಷನ್ ಏನೇನು ಹೇಳ್ತಾನೆ ಅಂತಂದ್ರೆ, ಎ ಈಸ್ ಎ ಸಿಸ್ಟರ್ ಆಫ್ ಬಿ ಅಂತ ಹೇಳ್ತಾನೆ. ನಾವು ಸಿಸ್ಟರ್ ಆಗಬೇಕಂತಂದ್ರೆ ಏನಾಗಬೇಕಂತ ಗರ್ಲ್ ಇರಬೇಕು ಕಂಪಲ್ಸರಿ. ನಮ್ದಿರೋದು ಕಾಲೇಜ್ ಯಾವುದು, ಬಾಯ್ಸ್. ಹಾಗಾಗಿ ಯಾವುದಕ್ಕೂ ರಿಲೇಷನ್ ಆಗಲ್ಲ. ಅದನ್ನು ನಾವೇನಂತ ಹೇಳ್ತೀವಿ, ಎಂಪ್ಟಿ ರಿಲೇಷನ್ ಅಂತ ಹೇಳ್ತೀವಿ. ಓಕೆನಾ? ಅದಕ್ಕೆ ಇನ್ನೊಂದು ಹೇಳ್ಬೇಕಂದ್ರೆ, ದ ಡಿಫ್ರೆನ್ಸ್ ಬಿಟ್ವೀನ್ ದ ಎನಿ ಟು ಬಾಯ್ಸ್ ಹೈಟ್ ಈಸ್ 3 ಮೀಟರ್. ನಮ್ಗೆ ಆಬ್ವಿಯಸ್ಲಿ ಗೊತ್ತು, ಎಲ್ಲರಿಗೂ ಡಿಫ್ರೆನ್ಸ್ ಬಿಟ್ವೀನ್ ಅಂತಂದ್ರೆ 3 ಮೀಟರ್, ಅದಕ್ಕಿಂತ ಜಾಸ್ತಿನೇ ಇರುತ್ತೆ. ಮೋರ್ ದೆನ್ 3 ಮೀಟರ್ ಅಂತ ತಗೊಂಡ್ರೆ ಈಚ್ ಅಂಡ್ ಎವ್ರಿ ಸ್ಟೂಡೆಂಟ್ಸು ಬರ್ತಾ ಹೋಗ್ತದೆ. ಅಂದ್ರೆ ಏನು, ಎವ್ರಿ ಎಲಿಮೆಂಟ್ ಆಫ್ ದ ಸೆಟ್ ಎ ಇಸ್ ರಿಲೇಟೆಡ್ ಟು ಎವ್ರಿ ಎಲಿಮೆಂಟ್ ಆಫ್ ದ ಸೆಟ್ ಬಿ. ಅದನ್ನ ನಾವೇನಂತ ಹೇಳ್ತೀವಿ, ಯೂನಿವರ್ಸಲ್ ರಿಲೇಷನ್ ಅಂತ ಹೇಳ್ತೀವಿ ನಾವು. ನೆಕ್ಸ್ಟ್ ಒನ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ದಟ್ ಒನ್ ಆಸ್ ಐಡೆಂಟಿಟಿ ರಿಲೇಷನ್. ಓಕೆ, ಇದನ್ನ ನಾವೇನ್ ಮಾಡೋಣ, ಡಿಸ್ಕಸ್ ಮಾಡ್ತಾ ಹೋಗೋಣ. ಐಡೆಂಟಿಟಿ ರಿಲೇಷನ್. ಐಡೆಂಟಿಟಿ ರಿಲೇಷನ್ ಅಂದ್ರೆ ಏನು, ಸಿ ಐಡೆಂಟಿಟಿ ರಿಲೇಷನ್. ಐಡೆಂಟಿಟಿ ರಿಲೇಷನ್ ಅಂತಂದ್ರೆ ಏನು, ಸೊ ಸೇಮ್ ಇಯರ್ ಆಲ್ಸೋ ಏನು ಅಂತ ಹೇಳ್ತೀವಿ ನಾವು, ಇಟ್ ಇಸ್ ಆಲ್ಸೋ ಎ ಸಬ್ಸೆಟ್ ಆಫ್ ಕಾರ್ಟೇಶನ್ ಪ್ರಾಡಕ್ಟ್. ಅದನ್ನ ಹೇಗೆ ಬರೀತೀವಿ ಅಂತಂದ್ರೆ, ಆರ್ ಇಸ್ ಈಕ್ವಲ್ಸ್ ಟು ಎ ಕಾಮ ಎ such that A is belongs to the given set A. ನೆನ್ಪಿಟ್ಕೊಂಡಿರಿ, ಇನ್ಮೇಲೆ ಅಂದರೆ ಈ ಎಂಪ್ಟಿ ರಿಲೇಷನ್ ಯೂನಿವರ್ಸಲ್ ರಿಲೇಷನ್ ಆದಮೇಲೆ ಇನ್ಮೇಲೆ ನಾವು ಏನು ಐಡೆಂಟಿಟಿ ರಿಲೇಷನ್ ಅಥವಾ ಟೈಪ್ಸ್ ಆಫ್ ರಿಲೇಷನ್ನ ಡಿಸ್ಕಸ್ ಮಾಡ್ಕೊತೀವೋ ಅವಾಗ 2 ಸೆಟ್ ತಗೊಳ್ಳಲ್ಲ. ಇಲ್ಲಿ ನಾವು ಅಬ್ಸರ್ವ್ ಮಾಡಿ ನೀವು, ಸೊ ನಾನು ಡಿಸ್ಕಸ್ ಮಾಡಬೇಕು, ಇಲ್ಲಿ ಏನೇನು ಮಾಡಿದೆ ನಾವು ಸಿಯರ್.
ಸೊ ಇಲ್ಲಿ ನಾನು ಏನು ಡಿಸ್ಕಸ್ ಮಾಡೋಕೆ ಇಲ್ಲಿ ಏನು ಮಾಡ್ಕೊಂಡೆ ನಾನು ಒಂದು ಸೆಕೆಂಡ್ ಎರಡು ಸೆಟ್ ತೊಗೊಂಡೆ, ಸೆಟ್ ಎ ಮತ್ತು ಸೆಟ್ ಬಿ ಅಂತ ತೊಗೊಂಡು ಯೂನಿವರ್ಸಲ್ ರಿಲೇಷನ್ ಹೇಳೋಕ್ಕೆ. ಅದೇ ರೀತಿ ನಾನು ಎಂಟಿ ರಿಲೇಷನ್ ಏನು ಮಾಡೋಕ್ಕೆ ತೊಗೊಂಡೆ ಏನು ಮಾಡಿ ಎರಡು ಸೆಟ್ನ ತೊಗೊಂಡೆ. ನಾವು ಆನ್ವರ್ಡ್ಸ್ ನಾವೇನು ಮಾಡ್ತೀವಿ, ಐಡೆಂಟಿ ರಿಲೇಷನ್ನ ನಾವು ಡಿಸ್ಕಸ್ ಮಾಡೋಕ್ಕೆ ನಾವೇನು ಮಾಡ್ತೀವಿ ಅಂದರೆ ವಿ ಆರ್ ಟೇಕಿಂಗ್ ಓನ್ಲಿ ಒನ್ ಸೆಟ್ ಮಾತ್ರ ಡಿಫೈನ್ ಮಾಡ್ತಾ ಹೋಗ್ತೀವಿ ನಾವು. ಓಕೆನಾ? ಅಂದರೆ ಏನು, ಇಲ್ಲಿ ದ ರಿಲೇಷನ್ ಇಸ್ ಡಿಫೈನ್ಡ್ ಫ್ರಮ್ ಸೆಟ್ ಎ ಟು ಸೆಟ್ ಎ. ಆ ಸೆಟ್ಟಿಂದ ಅದೇ ಸೆಟ್ಗೆ ನಾವೇನು ಮಾಡ್ತೀವಿ, ರಿಲೇಷನ್ನ ಡಿಫೈನ್ ಮಾಡ್ತಾ ಹೋಗ್ತೀವಿ. ಇಲ್ಲಿ ನಾವೇನು ಮಾಡ್ತೀವಿ, ಡಿಫ್ರೆಂಟಾಗಿ ಡಿಸ್ಕಸ್ ಮಾಡ್ಕೊಂತ ಹೋಗ್ತೀವಿ ನಾವು. ಐಡೆಂಟಿ ರಿಲೇಷನ್ ಅಂತಂದ್ರೇನು, ಎವ್ರಿ ಎಲಿಮೆಂಟ್ ಆಫ್ ಸೆಟ್ ಎ ಈಸ್ ರಿಲೇಟೆಡ್ ಟು ಇಟ್ ಸೆಲ್ಫ್ ಆಗಿರಬೇಕು ಅಷ್ಟೇ, ಬೇರೆ ಯಾವುದೇ ಎಲಿಮೆಂಟ್ ಜೊತೆಗೂ ರಿಲೇಷನ್ ಇರಬಾರ್ದು. ನೆನ್ಪಿಟ್ಕೊಂಡಿರಿ ಇದನ್ನು. ಓಕೆ, ಫಾರ್ ಎಕ್ಸಾಂಪಲ್ ಲೆಟ್ ಅಸ್ ಟೇಕ್ ದಟ್ ಈಸ್ ಎ ಈಸ್ ಈಕ್ವಲ್ಸ್ ಟು 1, 2 ಅಂತ ತಗೊಳ್ಳಿ. ಓಕೆನಾ? ಹಾಗಾದ್ರೆ ಐಡೆಂಟಿ ರಿಲೇಷನ್ ಅಂತಂದ್ರೆ ಹೇಗೆ ಬರೀತೀವಿ, ಅದನ್ನ ಸಿಂಪಲ್ ಆಗಿ IR ಅಂತಾನು ಡಿನೋಟ್ ಮಾಡ್ತೀವಿ ಸಮ್ಟೈಮ್ಸ್, ಅಥವಾ ಯೂಸಲಿ ನಾವೇನು ಮಾಡ್ತೀವಿ, ರಿಲೇಷನ್ಸ್ ಅನ್ನೋದನ್ನ R ಇಂದನೇ ಡಿನೋಟ್ ಮಾಡ್ತೀವಿ. ಓಕೆ, ಅದು ನೆನ್ಪಿಟ್ಕೊಂಡಿರಿ. ಓಕೆ, ಐಡೆಂಟಿ ರಿಲೇಷನ್ಸ್ ಅಂದ್ರೆ ಏನು? ಓಕೆ, ಏನು 1 ಈಸ್ ರಿಲೇಟೆಡ್ ವಿತ್ 1 ಆಗಿರಬೇಕು, ನೆಕ್ಸ್ಟ್ 2 ಈಸ್ ರಿಲೇಟೆಡ್ ವಿತ್ 2 ಆಗಿರಬೇಕು ಅಷ್ಟೇ, ಬೇರೆ ಯಾವುದೇ ಎಲಿಮೆಂಟ್ಸ್ ಇರಬಾರ್ದು. ಇದನ್ನು ನಾವೇನಂತ ಹೇಳ್ತೀವಿ ಅಂದರೆ ಐಡೆಂಟಿಟಿ ರಿಲೇಷನ್ ಅಂತ ಹೇಳ್ತೀವಿ. ಅಂದ್ರೆ ಏನು, ಸೆಲ್ಫ್ ರಿಲೇಟೆಡ್ ಅಷ್ಟೇ, ಆ ಎಲಿಮೆಂಟು ಅದೇ ಎಲಿಮೆಂಟ್ ಜೊತೆಗೆ ರಿಲೇಟ್ ಆಗಿರಬೇಕು. ಸೆಲ್ಫ್ ರಿಲೇಟ್ ಆಗಿದ್ರೆ ನಾವು ಅದನ್ನೇನಂತ ಹೇಳ್ತೀವಿ, ಐಡೆಂಟಿಟಿ ರಿಲೇಷನ್ ಅಂತ ಹೇಳ್ತೀವಿ. ಇದನ್ನ ನೆನಪಿಟ್ಕೊಂಡಿರಿ. ಓಕೆ, ಸೊ ಇಲ್ಲಿ ಏನು ಅಂತಂದರೆ ಒಂದು ಕಾನ್ಸೆಪ್ಟ್ ನಾವು KCET ಅಥವಾ ಕಾಂಪಿಟೇಟಿವ್ ಥಿಯರಿ MCQs ಕೊಡ್ತಾರಲ್ವ, ಅದರಲ್ಲಿ ಕೇಳ್ತಾ ಹೋಗ್ತಾರೆ ನಮಗೆ. ಇವನ್ ನೆನ್ಪಿಟ್ಕೊಂಡ್ರಿ, ಈ ಐಡೆಂಟಿಟಿ ರಿಲೇಷನ್ಸ್ನ ನಾವೇನಂತ ಕರಿತೀವಿ ಅಂದರೆ ದ ಸ್ಮಾಲೆಸ್ಟ್ ರಿಲೇಷನ್ಸ್ ಅಂತ ಹೇಳ್ತೀವಿ ನಾವು. ಸ್ಮಾಲೆಸ್ಟ್ ರಿಲೇಷನ್, ವಿಚ್ ಇಸ್ ದ ಸ್ಮಾಲೆಸ್ಟ್ ರಿಲೇಷನ್ ಅಂತಂದರೆ ಐಡೆಂಟಿಟಿ ರಿಲೇಷನ್ ಅಂತ ಹೇಳ್ತೀವಿ ನಾವು. ಅದೇ ರೀತಿ ಈ ಯೂನಿವರ್ಸಲ್ ರಿಲೇಷನ್ ಇದ್ವಾ, ಇದನ್ನ ನಾವೇನಂತ ಕರಿತೀವಿ ಅಂತಂದರೆ ಲಾರ್ಜೆಸ್ಟ್ ರಿಲೇಷನ್ಸ್ ಅಂತ ಕರಿತೀವಿ ನಾವು. ಓಕೆನಾ? ಸ್ಮಾಲೆಸ್ಟ್ ಟು ಲಾರ್ಜೆಸ್ಟ್, ಇದು ನೆನ್ಪಿಟ್ಕೊಂಡಿರಿ. ಓಕೆ, ವಿಚ್ ಇಸ್ ದ ಸ್ಮಾಲೆಸ್ಟ್ ರಿಲೇಷನ್ ಅಂಡ್ ವಿಚ್ ಇಸ್ ದ ಲಾರ್ಜೆಸ್ಟ್ ರಿಲೇಷನ್. ಲಾರ್ಜೆಸ್ಟ್ ರಿಲೇಷನ್ಸ್ ಅಂದರೆ ಎಷ್ಟು ಎಲಿಮೆಂಟ್ಸ್ ಇರ್ತವೆ ಅದರಲ್ಲಿ, ಸೆಟ್ ಎ ಮತ್ತು ಸೆಟ್ ಬಿ ನಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ ಅವೆರಡನ್ನೂ ಮಲ್ಟಿಪ್ಲೈ ಮಾಡಿದಾಗ ಬರೋಂಥ ಎಲ್ಲ ಎಲಿಮೆಂಟ್ಸ್ ಆಗಿರ್ತವೆ. ನೆಕ್ಸ್ಟ್ ಏನು, ಅದೇ ನಮಗೆ ಐಡೆಂಟಿಟಿ ರಿಲೇಷನ್ಸ್ ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಇರ್ತವೆ ಅಂತಂದರೆ ಸೆಟ್ ಎನಲ್ಲಿ ಎಷ್ಟು ಎಲಿಮೆಂಟ್ಸ್ ಇರ್ತವೋ ಅಷ್ಟೇ ಎಲಿಮೆಂಟ್ಸ್ ಇರ್ತವೆ ನಮಗೆ. ಈ ಸೆಟ್ ಎನಲ್ಲಿ 2 ಎಲಿಮೆಂಟ್ಸ್ ಇದಾವಲ್ವಾ, ಅಷ್ಟೇ ಆರ್ಡರ್ಡ್ ಪೇರ್ಸು ನಮ್ಗೆ ಏನಾಗಿರುತ್ತೆ, ಐಡೆಂಟಿಟಿ ರಿಲೇಷನ್ಸ್ ಅಲ್ಲಿ ಇರುತ್ತೆ. ಇದು ನೆನ್ಪಿಟ್ಕೊಂಡ್ರೆ ಐಡೆಂಟಿಟಿ ರಿಲೇಷನ್ಸ್ ಏನಾಗಿರುತ್ತೆ, ಸೆಟ್ ಎನಲ್ಲಿ ಎಷ್ಟು ಎಲಿಮೆಂಟ್ಸ್ ಇರ್ತವೋ ಅಷ್ಟೇ ಎಲಿಮೆಂಟ್ಸ್ ಏನಾಗಿರುತ್ತೆ ಐಡೆಂಟಿಟಿ ರಿಲೇಷನ್ಸ್ ಅಲ್ಲೂ ಇರುತ್ತೆ ನಮಗೆ. ಓಕೆ, ಸೊ ಇದನ್ನ ನೆನ್ಪಿಟ್ಕೊಂಡ್ರೆ ಐಡೆಂಟಿಟಿ ರಿಲೇಷನ್ ಅಂತಂದ್ರೆ ಸೆಟ್ ಎನಲ್ಲಿ ಏನೇನು ಎಲಿಮೆಂಟ್ಸ್ ಇರ್ತಾವೋ ಅವೆಲ್ಲ ಏನಾಗಿರಬೇಕು ಅಂದರೆ ಸೆಲ್ಫ್ ರಿಲೇಟ್ ಆಗಿರುತ್ತೆ. ಓಕೆನಾ? ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್, ಯಾವುದು, ಟೈಪ್ಸ್ ಆಫ್ ರಿಲೇಷನ್ಸ್. ಟೈಪ್ಸ್ ಆಫ್ ರಿಲೇಷನ್ಸ್ ಅಲ್ಲಿ ನೆಕ್ಸ್ಟ್ ಒನ್ ನಾವು ಡಿಸ್ಕಸ್ ಮಾಡೋಂಥದ್ದು ಯಾವುದು, ರಿಫ್ಲೆಕ್ಸಿವ್ ರಿಲೇಷನ್ಸ್ ಅಂತ ಹೇಳ್ತೀವಿ ನಾವು. ರಿಫ್ಲೆಕ್ಸಿವ್ ಅಂದ್ರೇನು, ಸೊ ವೆರಿ ಸಿಂಪಲ್, ಅಂದರೆ ಐಡೆಂಟಿಕಲ್, ಎರಡು ಸೇಮ್ ಇರೋ ಥರ ರಿಫ್ಲೆಕ್ಸಿವ್ ರಿಲೇಷನ್ ಅಂತ ಹೇಳ್ತೀವಿ ನಾವು. ಏನು ರಿಫ್ಲೆಕ್ಸಿವ್ ರಿಲೇಷನ್ ಅಂತಂದರೆ ವೆರಿ ಸಿಂಪಲ್, ಇಲ್ಲೂ ಅಷ್ಟೇ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ದಟ್ ಒನ್ ಆಸ್ ದ ರಿಲೇಷನ್ ಈಸ್ ಡಿಫೈನ್ಡ್ ಫ್ರಮ್ ಸೆಟ್ ಎ ಟು ಸೆಟ್ ಇ. ಅಂದರೆ ಒಂದು ಸೆಟ್ಟಿಂದ ಅದೇ ಸೆಟ್ಗೆ ನಾವು ರಿಲೇಷನ್ನ ಡಿಫೈನ್ ಮಾಡ್ತಾ ಹೋಗ್ತೀವಿ ನಾವು. ಓಕೆನಾ? ಸೊ ರಿಫ್ಲೆಕ್ಸಿವ್ ರಿಲೇಷನ್ ಅಂತಂದರೆ ಲೆಟ್ ಅಸ್ ಅಬ್ಸರ್ವ್ ಇಟ್. ಅದನ್ನು ನಾವು ಡೆಫಿನೇಷನ್ ಹೇಗೆ ಬರೀತೀವಿ ಅಂತಂದರೆ ಇಫ್ ಎ ಕಾಮ ಎ ಇಫ್ ಎ ಕಾಮ ಎ ಬಿಲಾಂಗ್ಸ್ ಟು ಆರ್ ಫಾರ್ ಆಲ್ ಎ ಬಿಲಾಂಗ್ಸ್ ಟು ಗಿವನ್ ಸೆಟ್ ಎ. ಇದನ್ನ ನಾವೇನಂತ ಕರಿತೀವಿ, ವಿ ಕಾಲ್ಡ್ ಇಟ್ ಆಸ್ ಫಾರ್ ಆಲ್ ಅಂತ ಹೇಳ್ತೀವಿ ನಾವು. ಅಂದರೆ ಸೆಟ್ ಎನಲ್ಲಿರೋಂಥ ಎಲ್ಲ ಎಲಿಮೆಂಟ್ಸು ಅಂತ. ಓಕೆನಾ? ಫಾರ್ ಆಲ್ ಅಂತ ಕರಿತಾ ಹೋಗ್ತೀವಿ ನಾವು. ಸೊ ನೆಕ್ಸ್ಟ್, ಹಾಗಾದ್ರೆ ಲೆಟ್ ಅಸ್ ಟೇಕ್ ದ ಒನ್ ಎಕ್ಸಾಂಪಲ್. ರಿಫ್ಲೆಕ್ಸಿವ್ ರಿಲೇಷನ್ ಅಂದ್ರೆ ಏನು? ಲೆಟ್ ಅಸ್ ಟೇಕ್ ದ ಒನ್ ಎಕ್ಸಾಂಪಲ್. ಲೆಟ್ ಅಸ್ ಟೇಕ್ ದಿಸ್ ಒನ್ ಆಸ್ ಸೆಟ್ ಎ. ಸೆಟ್ ಎ ಇಸ್ ಈಕ್ವಲ್ಸ್ ಟು 1, 2, 3 ಅಂತ ತಗೊಳ್ಳೋಣ. ಸೊ ಇಲ್ಲೊಂದು ರಿಲೇಷನ್ ಬರೀತಾ ಹೋಗ್ತೀವಿ ನಾವು. ಏನು, 1, 1 is related to 1. Similarly, 2, 2 is related to 2. Similarly, 3, 3 is related to 3. Or 1, 2. ಓಕೆನಾ? ಲೈಕ್ ದಿಸ್. ಇಲ್ಲಿ ನೀವು ಮೇಜರ್ ಆಗಿ ನೆನ್ಪಿಟ್ಕೋಬೇಕಾದ್ರೆ ಏನು ಗೊತ್ತಾ, ಓಕೆ, ಇಲ್ಲಿ ನೀವು ರಿಫ್ಲೆಕ್ಸಿವ್ ರಿಲೇಷನ್ಸ್ನ ಚೆಕ್ ಮಾಡಬೇಕು ಅಂದರೆ ಫಸ್ಟು ಸೆಟ್ ಎನಲ್ಲಿ ಎಷ್ಟು ಎಲಿಮೆಂಟ್ಸ್ ಇದಾವೆ ನೋಡಬೇಕು. 1, 2, 3 ಇದಾವೆ. ಯಾವ್ಯಾವ ಎಲಿಮೆಂಟ್ಸ್ ಇದಾವೆ, ಎಷ್ಟು ಎಲಿಮೆಂಟ್ಸ್ ಇದಾವೆ, ಅವೆಲ್ಲ ಎಲಿಮೆಂಟ್ಸ್ ಏನಾಗಿರಬೇಕು, ಸೆಲ್ಫ್ ರಿಲೇಟ್ ಆಗಿರಬೇಕು. ಇದು ಕಂಪಲ್ಸರಿ ಪಾರ್ಟ್. ಯಾವುದು? ಸೊ ಇಲ್ಲೇನು ಬರ್ದಿದ್ದೀನಿ ನಾನು, ರಿಟರ್ನ್ ದಿಸ್ ಒನ್ ಆಸ್, ಈ 3 ಎಲಿಮೆಂಟ್ಸ್ ಇದಾವಲ್ವಾ, ಇದು ಕಂಪಲ್ಸರಿ ಪಾರ್ಟ್. ಇದು ಕಂಪಲ್ಸರಿ ಇದ್ರೇನೆ ನಾವೇನಂತ ಕರಿತೀವಿ, ವಿ ಕಾಲ್ಡ್ ಇಟ್ ಆಸ್ ರಿಫ್ಲೆಕ್ಸಿವ್ ರಿಲೇಷನ್ ಅಂತ ಹೇಳ್ತೀವಿ. ಓಕೆನಾ?
ಇದು ಕಂಪಲ್ಸರಿ, ಇದು ಕಂಪಲ್ಸರಿ ಇರಬೇಕು. ಸರ್ ಹಾಗಾದ್ರೆ ಇದೇನು, ಇದನ್ನು ಬೇಕಾದ್ರೆ ವಾಟ್ ಮೇ ಬಿ, ಇದು ಆಪ್ಷನಲ್, ಇದು ಇದ್ರೂ ನಡೆಯುತ್ತೆ ಇಲ್ಲ ಅಂದ್ರೂ ನಡೆಯುತ್ತೆ. ಅಂದರೆ ಇದು ಇದ್ರೂ ನಾವೇನಂತ ಕರಿತೀವಿ ರಿಫ್ಲೆಕ್ಸಿವ್ ರಿಲೇಷನ್ಸ್ ಕರಿತೀವಿ. ಇಲ್ಲ ಅಂದ್ರೂ ನಾವೇನಂತ ಕರಿತೀವಿ ರಿಫ್ಲೆಕ್ಸಿವ್ ರಿಲೇಷನ್ಸ್. ಅಂದರೆ ಏನು, ಕಂಪಲ್ಸರಿ ಇಲ್ಲಿ ಏನು ಎಲಿಮೆಂಟ್ಸ್ ಇರ್ತವೋ ಅವೆಲ್ಲ ಎಲಿಮೆಂಟ್ಸ್ ಏನಾಗಿರಬೇಕು, ಸೆಲ್ಫ್ ರಿಲೇಟ್ ಆಗಿರಬೇಕು. ಅಂದರೆ 1,1 ಇರಬೇಕು, 2,2 ಇರಬೇಕು, 3,3 ಇರಬೇಕು. ಇದನ್ನ ನೆನ್ಪಿಟ್ಕೋಬೇಕು ನೀವು. ಯಾವಾಗಲೇ ಆಗಲಿ ನೀವು ರಿಫ್ಲೆಕ್ಸಿವ್ ರಿಲೇಷನ್ನ ಚೆಕ್ ಮಾಡಬೇಕಂದ್ರೆ ಫಸ್ಟ್ ಸೆಟ್ ನೋಡಬೇಕು. ಫಸ್ಟ್ ಸೆಟ್ ನೋಡಿ ಆಮೇಲೆ ರಿಲೇಷನ್ಸ್ ಚೆಕ್ ನೋಡಿ. ಈ ಸೆಟ್ಟಲ್ಲಿ ಇರೋಂಥ ಎಲ್ಲ ಎಲಿಮೆಂಟ್ಸ್ ಏನಾಗಿರ್ಬೇಕು, ಸೆಲ್ಫ್ ರಿಲೇಟ್ ಆಗಿರ್ಬೇಕು. ಇದು ಕಂಪಲ್ಸರಿ. ಓಕೆನಾ, ಲೆಟ್ಸ್ ಟೇಕ್ ದ ಒನ್ ಮೋರ್ ಎಕ್ಸಾಂಪಲ್. ಸೊ ಇನ್ನೊಂದು ಎಕ್ಸಾಂಪಲ್ ತಗೊಳ್ತಾ ಹೋಗೋಣ. ಓಕೆನಾ, ಇದನ್ನ R1 ಅಂತ ಅನ್ಕೊಳ್ಳಿ. ಲೆಟ್ಸ್ ಟೇಕ್ R2. R2 ಏನು, ನಾನು ಸಿಂಪಲ್ ಆಗಿ ಈ ಥರ ಬರೀತೀನಿ. ಏನು, 1,1, 2,2, ಓಕೆನಾ, ಆ್ಯಂಡ್ 2,1, ಓಕೆ, 3,1, ಆ್ಯಂಡ್ ಜಸ್ಟ್ ರೈಟ್ ಡೌನಿಂಗ್ ದಿಸ್ ರಿಲೇಷನ್. ಅಬ್ಸರ್ವ್ ಮಾಡಿ. ಫಸ್ಟ್ ಇಲ್ಲಿ ನೋಡಬೇಕು, ಇಲ್ಲೇನಿದೆ, 1 ಇದೆ. 1 ಈಸ್ ರಿಲೇಟೆಡ್ ಟು 1, ಎಸ್ 1 ಈಸ್ ರಿಲೇಟೆಡ್ ಟು 1. ನೆಕ್ಸ್ಟ್ 2 ನೋಡಿ, 2 ಈಸ್ ರಿಲೇಟೆಡ್ ಟು 2, ಎಸ್ 2 ಈಸ್ ರಿಲೇಟೆಡ್ ಟು 2. ನೆಕ್ಸ್ಟ್ 3 ಅಬ್ಸರ್ವ್ ಮಾಡಿ, 3 ಈಸ್ ರಿಲೇಟೆಡ್ ಟು 3, ನೋ, ದೇರ್ ಇಸ್ ನೋ 3,3. ಸೊ 3,3 ಇಲ್ಲ ಅಂತಂದ್ರೆ ಏನು, ಅದು ರಿಫ್ಲೆಕ್ಸಿವ್ ರಿಲೇಷನ್ ಆಗಲ್ಲ. ಓಕೆನಾ, ಇದು ನೆನ್ಪಿಟ್ಕೋಬೇಕಾದ್ರೆ ಯಾವುದು. ಸೊ ಇಲ್ಲೇನು, ದಿಸ್ ಇಸ್ ನಾಟ್ ರಿಫ್ಲೆಕ್ಸಿವ್ ರಿಲೇಷನ್, ನಾಟ್ ರಿಫ್ಲೆಕ್ಸಿವ್. ಯಾಕೆ ಅನ್ನೋದಕ್ಕೆ ನಾನು ಇಲ್ಲಿ ಬರೀತಾ ಹೋಗ್ತೀನಿ. ಓಕೆನಾ, ಸೊ 1 ಸೆಕೆಂಡ್. ಫಸ್ಟ್ ಇದೇನಕ್ಕೆ ನಾಟ್, ಏನಕ್ಕೆ ಇದು ರಿಫ್ಲೆಕ್ಸಿವ್ ರಿಲೇಷನ್ ಅಲ್ಲ ಅನ್ನೋದಕ್ಕೆ ಬರೀತೀನಿ. ಏನು, ಸಿ 3,3 ಡಸ್ ನಾಟ್ ಬಿಲಾಂಗ್ಸ್ ಟು R2 ಬಟ್ 3 ಬಿಲಾಂಗ್ಸ್ ಟು ಸೆಟ್ ಎ. ಅಂದರೆ ಏನು, ಸೆಟ್ ಎನಲ್ಲಿ ಎಲಿಮೆಂಟ್ಸ್ ಇದೆ ಬಟ್ ಅದೇನಾಗಿದೆ, ಸೆಲ್ಫ್ ರಿಲೇಟ್ ಆಗಿರೋಂಥ ರಿಲೇಷನ್ಸ್ ಅಲ್ಲಿ ಇಲ್ಲ. ಹಾಗಾಗಿ ಇದನ್ನು ನಾವೇನಂತ ಕರಿತೀವಿ, ನಾಟ್ ರಿಫ್ಲೆಕ್ಸಿವ್ ಅಂತ ಕರಿತೀವಿ ನಾವು. ವಿ ಕಾಲ್ಡ್ ಇಟ್ ಆಸ್ ನಾಟ್ ರಿಫ್ಲೆಕ್ಸಿವ್. ವಿ ಕಾಲ್ಡ್ ಇಟ್ ಆಸ್ ನಾಟ್ ರಿಫ್ಲೆಕ್ಸಿವ್ ಅಂತ ಕರಿತೀವಿ. ಇದು ನಿಮಗೆ ಮೇಜರ್ ಆಗಿ ಗೊತ್ತಿರಬೇಕು. ಸೊ ನೀವು ಯಾವಾಗಲೇ ಆಗಿರಲಿ ರಿಫ್ಲೆಕ್ಸಿವ್ ರಿಲೇಷನ್ಸ್ನ ಚೆಕ್ ಮಾಡಬೇಕು ಅಂತಂದರೆ ಫಸ್ಟ್ ಏನು ಮಾಡಬೇಕು, ನೀವು ಸೆಟ್ಟಿನ ಇರೋಂಥ ಎಲಿಮೆಂಟ್ಸ್ನ ನೋಡಬೇಕು. ಓಕೆನಾ, ಇದು ಮೇಜರಾಗಿ ನೀವು ಅರ್ಥ ಮಾಡ್ಕೋಬೇಕಾಗಿರೋದು. ಓಕೆನಾ, ಸೊ ಹಾಗಾದರೆ ಸರ್ ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಐಡೆಂಟಿಟಿ ರಿಲೇಷನ್, ಓಕೆನಾ, ಆ್ಯಂಡ್ ರಿಫ್ಲೆಕ್ಸಿವ್ ರಿಲೇಷನ್? ಸರ್ ನೀವೇನು ಹೇಳಿದ್ರಿ, ಐಡೆಂಟಿಟಿ ರಿಲೇಷನಲ್ಲೂ ಎ, ಎ ಇರಬೇಕು ಅಂತ ಹೇಳಿದ್ರಿ. ಓಕೆನಾ, ನೆಕ್ಸ್ಟ್ ರಿಫ್ಲೆಕ್ಸಿವ್ ರಿಲೇಷನಲ್ಲಿ ಎ, ಎ ಇರಬೇಕು ಅಂತ ಹೇಳ್ತೀವಿ. ಸೊ ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ರಿಫ್ಲೆಕ್ಸಿವ್ ರಿಲೇಷನ್ ಆ್ಯಂಡ್ ಐಡೆಂಟಿಟಿ ರಿಲೇಷನ್? ವೆರಿ ಸಿಂಪಲ್. ಐಡೆಂಟಿಟಿ ರಿಲೇಷನ್ ಅಂತ ಹೇಳಬೇಕು ಅಂತಂದರೆ ಇಲ್ಲೇನಾಗಿರಬೇಕು, ಇಲ್ಲಿ ಸೆಟಿನಲ್ಲಿ ಏನು ಎಲಿಮೆಂಟ್ಸ್ ಇರ್ತಾವೆ ಅವು ಸೆಲ್ಫ್ ರಿಲೇಟ್ ಆಗಿರಬೇಕು ಅಷ್ಟೇ, ಬೇರೆ ಯಾವುದ್ರ ಜೊತೆಗೂ ರಿಲೇಟ್ ಆಗಿರಬಾರ್ದು. ಓಕೆನಾ, ಸೊ ಆ 1 ರಿಲೇಟೆಡ್ ವಿತ್ 1 ಆಗಿರಬೇಕು, 2 ಇಸ್ ರಿಲೇಟೆಡ್ ವಿತ್ 2 ಆಗಿರಬೇಕು. ಈ 1 ಬೇರೆ ಯಾವುದೇ ಜೊತೆಗೆ ರಿಲೇಟ್ ಆದ್ರೂ ಅದನ್ನ ಐಡೆಂಟಿಟಿ ರಿಲೇಷನ್ ಅಂತ ಕರೆಯಲ್ಲ. ಓಕೆ, ಬೇಕಾದ್ರೆ ಇಲ್ಲಿ ಬರ್ದಿರ್ತೀನಿ ನೋಡಿ. ಓಕೆ, ಸೊ ದಿಸ್ ಇಸ್ ಎನ್ ಐಡೆಂಟಿಟಿ ರಿಲೇಷನ್. ಓಕೆ, ಅದನ್ನು R1 ಅಂತ ಅನ್ಕೊಳ್ಳೋಣ. ಲೆಟ್ ಅಸ್ ಟೇಕ್ ದ ಒನ್ ಮೋರ್ ರಿಲೇಷನ್, ದಟ್ ಈಸ್ 1,1 ಅಂತ ತಗೊತೀನಿ, 2,2 ಅಂತ ತಗೊತೀನಿ, 1,2 ಅಂತ ತಗೊತೀನಿ. ದಿಸ್ ಇಸ್ ನಾಟ್ ಆನ್ ಐಡೆಂಟಿಟಿ ರಿಲೇಷನ್. ಇಟ್ ಈಸ್ ನಾಟ್ ಆನ್ ಐಡೆಂಟಿಟಿ ರಿಲೇಷನ್. ಇಟ್ ಈಸ್ ನಾಟ್ ಆನ್ ಐಡೆಂಟಿಟಿ ರಿಲೇಷನ್. ಯಾಕೆ? ನಾನು ಅವಾಗಲೇ ಹೇಳಿದೆ, ಐಡೆಂಟಿಟಿ ರಿಲೇಷನ್ ಅಂತಂದ್ರೆ ಏನು, ನಮ್ಮ ಸೆಟ್ಟಿನಲ್ಲಿ ಏನೇ ಎಲಿಮೆಂಟ್ಸ್ ಇರ್ತಾವೆ ಅವೆಲ್ಲ ಸೆಲ್ಫ್ ರಿಲೇಟ್ ಆಗಿರಬೇಕು, ಬಟ್ ಬೇರೆ ಯಾವುದೇ ಎಲಿಮೆಂಟ್ ಜೊತೆಗೂ ರಿಲೇಟ್ ಆಗಿರಬಾರ್ದು. ಅದನ್ನು ನಾವೇನಂತ ಹೇಳ್ತೀವಿ, ಐಡೆಂಟಿಟಿ ರಿಲೇಷನ್ ಅಲ್ಲ ಅಂತ ಕರಿತೀವಿ ನಾವು. ಬಟ್ ಹಾಗಲ್ಲ, ಇದೇನಾಗುತ್ತೆ, ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ನೋಡಿ ರಿಫ್ಲೆಕ್ಸಿವ್ ರಿಲೇಷನಲ್ಲಿ ಏನಾಗುತ್ತೆ, ಅವು ಸೆಲ್ಫ್ ರಿಲೇಟ್ ಆಗಿರ್ಬೋದು ಬಟ್ ಇಟ್ ಕ್ಯಾನ್ ರಿಲೇಟೆಡ್ ಟು ಎನಿ ಅದರ್ ಎಲಿಮೆಂಟ್ಸ್ ಆಗಿದ್ರೂ ನಡೀತದೆ ನಮಗೆ. ಓಕೆ, ಇದನ್ನು ರಿಫ್ಲೆಕ್ಸಿವ್ ರಿಲೇಷನ್ ಅಂತ ಹೇಳ್ತೀವಿ. ಸೊ ಅಲ್ಲಿ ಐಡೆಂಟಿಟಿ ರಿಲೇಷನ್ ಅಂತ ಅದಕ್ಕೂ ಇದಕ್ಕೆ ಏನು ಡಿಫ್ರೆನ್ಸ್ ಅಂತಂದರೆ, ಐಡೆಂಟಿಟಿ ರಿಲೇಷನ್ಸಲ್ಲಿ ಇಷ್ಟು ಮಾತ್ರ ಕಂಪಲ್ಸರಿ ಪಾರ್ಟ್ ಮಾತ್ರ ಇರಬೇಕು, ಆಪ್ಷನಲ್ ಪಾರ್ಟ್ ಇರಬಾರ್ದು. ರಿಫ್ಲೆಕ್ಸಿವ್ ಅಲ್ಲಿ ಅದಿದ್ರೂ ನಡೆಯುತ್ತೆ. ಓಕೆನಾ, ಸೊ ದಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್. ಅಂದರೆ ಎವ್ರಿ ಐಡೆಂಟಿಟಿ ರಿಲೇಷನ್ಸ್ ಆರ್ ರಿಫ್ಲೆಕ್ಸಿವ್ ರಿಲೇಷನ್ಸ್ ಬಟ್ ಕಾನ್ವರ್ಸ್ ಈಸ್ ನಾಟ್ ಟ್ರೂ. ಎವ್ರಿ ಐಡೆಂಟಿಟಿ ರಿಲೇಷನ್ಸ್ ಆರ್ ರಿಫ್ಲೆಕ್ಸಿವ್ ರಿಲೇಷನ್ಸ್ ಬಟ್ ಕಾನ್ವರ್ಸ್ ಈಸ್ ನಾಟ್ ಟ್ರೂ. ಓಕೆನಾ, ಸೊ ಇದು ಗೊತ್ತಿರಲಿ ನಮಗೆ. ಸೊ ಇವು ರಿಫ್ಲೆಕ್ಸಿವ್ ರಿಲೇಷನ್ಸ್ ಅಂದರೆ ಗೊತ್ತಾಯಿತು. ಇದು ಕಂಪಲ್ಸರಿ ಪಾರ್ಟ್ ಇರಬೇಕು, ಸೆಟ್ಟಿನಲ್ಲಿ ಎಲಿಮೆಂಟ್ಸ್ ಏನಿರುತ್ತೋ ಅದು. ಓಕೆನಾ, ನೆಕ್ಸ್ಟ್ ಇದು ರಿಫ್ಲೆಕ್ಸಿವ್ ರಿಲೇಷನ್ ಆಗಲ್ಲ. ಯಾಕೆ? 1,1 ಇದೆ, 2,2 ಇದೆ, ಬಟ್ 3,3 ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ಸೊ ಹಾಗಾಗಿ ಇದನ್ನು ನಾವು ನಾಟ್ ರಿಫ್ಲೆಕ್ಸಿವ್ ಅಂತ ಹೇಳ್ತೀವಿ ನಾವು. ಓಕೆನಾ, ಸೊ ಲೆಟ್ ಅಸ್ ಡಿಸ್ಕಸ್ ದ ಒನ್ ಮೋರ್. ಏನು? ಸಿಮಿಟ್ರಿಕ್ ರಿಲೇಷನ್ಸ್ ಅಂತ ಹೇಳ್ತೀವಿ ನಾವು. ಸಿಮಿಟ್ರಿಕ್ ರಿಲೇಷನ್ಸ್ ಅಂದ್ರೆ ಏನು? ಇದು 2 ಸೈಡ್ ಲವ್ ಥರ. ಓಕೆನಾ, ರಿಫ್ಲೆಕ್ಸಿವ್ ರಿಲೇಷನ್ಸ್ ಅಂದ್ರೇನು? ಸೆಲ್ಫ್ ಲವ್. ಅದು ಸೆಟ್ ಎನಲ್ಲಿ ಏನು ಎಲಿಮೆಂಟ್ಸ್ ಇರ್ತಾವೋ ಅವೆಲ್ಲ ಏನಾಗಿರಬೇಕು, ಸೆಲ್ಫ್ ರಿಲೇಟ್ ಆಗಿರಬೇಕು. ಇದೇನಾಗುತ್ತೆ, ಸಿಮಿಟ್ರಿಕ್ ರಿಲೇಷನ್ಸ್ ಅಂದ್ರೆ ಏನಾಗುತ್ತೆ ಅಂದರೆ 2 ಸೈಡ್ ಲವ್. ಅಂದರೆ ಇಫ್ ಸಪೋಸ್ ಎ ಇಸ್ ರಿಲೇಟೆಡ್ ಟು ಬಿ ಆಗಿದ್ರೆ ಬಿ ಏನಾಗಿರಬೇಕು, ಎಗೂ ರಿಲೇಟ್ ಆಗಿರಬೇಕು. ಅಂದರೆ ಏನು? ಸೊ ಜಸ್ಟ್ ಐ ವಿಲ್ ರೈಟ್ ಆನ್ ದಿಸ್ ಒನ್ ಹಿಯರ್ ಇಟ್
ನೈಸ್. ಓಕೆ, ಏನು ಸಿಮಿಟ್ರಿಕ್ ರಿಲೇಷನ್ ಅಂತಂದ್ರೆ ಏನು? ಇಫ್ ಲೆಟ್ ಅಸ್ ಟೇಕ್ ದ ಎ ಕಮ ಬಿ ಈಸ್ ಬಿಲಾಂಗ್ಸ್ ಟು ಆರ್, ಓಕೆ, ದೆನ್ ಬಿ ಕಾಮ ಎ ಅಂದ್ರೆ ಅದನ್ನ ರಿವರ್ಸ್ ಮಾಡಿದಾಗ ಅಲ್ಲಿ ಬರೋಂಥ ಆರ್ಡರ್ಡ್ ಪೇರ್ ಏನಾಗಿರ್ಬೇಕು, ಅದು ರಿಲೇಷನ್ಸ್ ಅಲ್ಲಿ ಇರಬೇಕು. ಆಮೇಲೆ ಅವೆರಡು ಎಲಿಮೆಂಟ್ಸ್ ಏನಾಗಿರಬೇಕು, ಸೆಟ್ ಎ ನಲ್ಲಿ ಇರಬೇಕು. ನೀವು ಯಾವುದೋ ಎಲಿಮೆಂಟ್ಸ್ ತಗೊಂಡು ಸಿಮಿಟ್ರಿಕ್ ರಿಲೇಷನ್ಸ್ನ ಚೆಕ್ ಮಾಡಕ್ ಬರಲ್ಲ. ರಿಲೇಷನ್ಸ್ ಅಲ್ಲಿ ಏನಿರುತ್ತೋ ಅವೇ ಎಲಿಮೆಂಟ್ಸ್ ತಗೊಂಡು ನಾವು ಚೆಕ್ ಮಾಡಬೇಕಾಗುತ್ತೆ. ಲೆಟ್ಸ್ ರೈಟ್ ಡೌನ್ ಸಮ್ ಎಕ್ಸಾಂಪಲ್ಸ್ ಹಿಯರ್ ಇಟ್ ಈಸ್. ಓಕೆ, ಒಂದಷ್ಟು ಎಕ್ಸಾಂಪಲ್ಸ್ ಬರೀತಾ ಹೋಗೋಣ. ಓಕೆ, let us take R1 is equals to, okay, first I will write on the set here it is. Okay, we'll write on the first set. Let us take A is equals to 1, 2, 3 ಅಂತ ತಗೊಳ್ಳೋಣ. ಓಕೆನಾ, ಇದಕ್ಕೆ ಒಂದಷ್ಟು ರಿಲೇಷನ್ಸ್ನ ಬರೀರಿ. ಲೆಟ್ ಅಸ್ ಟೇಕ್ ದ ಫಸ್ಟ್ ಒನ್, ರಿಲೇಷನ್ 1. ಓಕೆನಾ, ಲೆಟ್ 1, 1, ಓಕೆ, 1, 2, 2, 1. ಓಕೆನಾ, ನಾವು ಚೆಕ್ ದಿಸ್ ಒನ್. ಈಗ ಏನು ಮಾಡೋಣ, ನಾವು 1 by 1 ಚೆಕ್ ಮಾಡ್ಕೊಂತ ಹೋಗೋಣ. ಓಕೆನಾ, ವಿಲ್ ಚೆಕ್ ದಟ್ ಒನ್ ಬೈ ಒನ್. ಇಲ್ಲಿ ಅಬ್ಸರ್ವ್ ಮಾಡಿ, ಇದು ಎ ಕಮ ಬಿ, 1, 1 ಇದೆ, ಎ ಕಮ ಬಿ. ಇದನ್ನು ರಿವರ್ಸ್ ಮಾಡಿದ್ರೆ ಏನು ಬರುತ್ತೆ, 1, 1 ಬರುತ್ತೆ. ಹಾಗಾಗಿ ಏನಾಗುತ್ತೆ, ಇಟ್ ಈಸ್ ಸಿಮಿಟ್ರಿಕ್. ಎಸ್, ಇಟ್ ಈಸ್ ಸಿಮಿಟ್ರಿಕ್. ನಾವು ಅಬ್ಸರ್ವ್ ಹಿಯರ್ 1, 2, ಇದನ್ನು ರಿವರ್ಸ್ ಮಾಡಿ, ಅವಾಗ ಏನಾಗುತ್ತೆ 2, 1, ಎಸ್ ಇಲ್ಲಿದೆ ಅಂದರೆ ಇಟ್ ಈಸ್ ಆಲ್ಸೋ ಸಿಮಿಟ್ರಿಕ್. ನೆಕ್ಸ್ಟ್ 2, 1 ಅದನ್ನು ರಿವರ್ಸ್ ಮಾಡಿ 1, 2 ಇಟ್ ಈಸ್ ಆಲ್ಸೋ ಇನ್ ದ ರಿಲೇಷನ್, ಸೊ ಇಟ್ ಈಸ್ ಆಲ್ಸೋ ಎ ಸಿಮಿಟ್ರಿಕ್ ರಿಲೇಷನ್. ಅಂದರೆ ಏನಾಗುತ್ತೆ, each and every element of the relations that should be satisfying this condition. ಯಾವುದಾದ್ರೂ ಒಂದು ಎಲಿಮೆಂಟ್ ಸ್ಯಾಟಿಸ್ಫೈ ಆಗಲಿಲ್ಲ ಅಂದ್ರೆ ಆಗಲ್ಲ. ನಮ್ಗೇನಾಗುತ್ತೆ, ರಿಲೇಷನ್ಸಲ್ಲಿ ಇರೋಂಥ ಎಲ್ಲ ಎಲಿಮೆಂಟ್ಸ್ ಏನಾಗಿರ್ಬೇಕು, ನಮಗೆ ಸಿಮಿಟ್ರಿಕ್. ಅಂದರೆ ಅದನ್ನು ರಿವರ್ಸ್ ಮಾಡಿದಾಗ ಆ ಆರ್ಡರ್ಡ್ ಪೇರು ಅದೇ ರಿಲೇಷನ್ ಒಳಗಡೆ ಇರಬೇಕು. ಅವಾಗ ಮಾತ್ರ ಅದನ್ನು ನಾವೇನಂತ ಕರಿತೀವಿ, ಸಿಮಿಟ್ರಿಕ್ ಅಂತ ಕರಿತೀವಿ. ಈಚ್ ಆ್ಯಂಡ್ ಎವ್ರಿ ಎಲಿಮೆಂಟ್ಗೂ ಚೆಕ್ ಮಾಡ್ಕೊಂತ ಹೋಗ್ತೀರಾ. ಲೆಟ್ ಇಸ್ ರೈಟ್ ಡೌನ್ ಒನ್ ಮೋರ್ ಎಕ್ಸಾಂಪಲ್ ಇಟ್ ಈಸ್. ಸೊ ನಾವೇನು ಮಾಡೋಣ, ಇನ್ನೊಂದು ಎಕ್ಸಾಂಪಲ್ ತೊಗೊಳ್ತಾ ಹೋಗೋಣ. ಓಕೆ, ಲೆಟ್ ಅಸ್ ಟೇಕ್ R2. ಸೇಮ್ ರಿಲೇಷನ್ಸ್ಗೆ ಇನ್ನೊಂದು ಎಕ್ಸಾಂಪಲ್ ಬರೀತಾ ಹೋಗ್ತೀನಿ. ಏನು, ಸೊ ಲೆಟ್ ಅಸ್ ಟೇಕ್ 1, 3. ಓಕೆ, 1, 3 ಆ್ಯಂಡ್ 1, 2, ದೆನ್ 2, 1. ಚೆಕ್ ದಿಸ್ ಒನ್. ನಾವು ಅಬ್ಸರ್ವ್ ಏನು, 1, 3 ಇದೆ ಅಂದರೆ ಎ ಬಿ ಇದೆ. ಎ ಬಿ ಇದ್ಮೇಲೆ ಏನಿರಬೇಕು, ಬಿ ಎ ಇರಬೇಕು. ಈ 1, 3ನ ರಿವರ್ಸ್ ಮಾಡಿ ಏನು ಬರುತ್ತೆ, 3, 1 ಬರುತ್ತೆ. ಸೊ 1, 3 ಇದೆ, ಬಟ್ 3, 1 ಇಲ್ಲ. ಹಾಗಾಗಿ ಇದೇನಾಗುತ್ತೆ, ಇಟ್ ಈಸ್ ನಾಟ್ ಎನ್ ಸಿಮಿಟ್ರಿಕ್ ರಿಲೇಷನ್ಸ್ ಆಗುತ್ತೆ. ಸೊ ಅದನ್ನೇ ನಾನು ಬರೀತೀನಿ ಇಲ್ಲಿ. ಏನು, ಸೊ 1, 3 ಇಸ್ ಬಿಲಾಂಗ್ಸ್ ಟು ಆರ್, ಬಟ್ ಅದನ್ನೇ ನಾನು ರಿವರ್ಸ್ ಮಾಡಿದಾಗ 3, 1 ಇಟ್ ಡಸ್ ನಾಟ್ ಬಿಲಾಂಗ್ಸ್ ಟು R2. ಅಂದರೆ ಏನಾಗುತ್ತೆ, 1, 3 ಇದೆ, 3, 1 ಇಲ್ಲ. ಸೊ ಅವಾಗ ನಾವೇನು ಮಾಡ್ತೀವಿ, ಅಲ್ಲೇ ಡೈರೆಕ್ಟಾಗೆ ಕನ್ಕ್ಲೂಷನ್ ಕೊಟ್ಬಿಡ್ತೀವಿ. ನೆಕ್ಸ್ಟ್ ಎಲಿಮೆಂಟಿಗೆ ಚೆಕ್ ಮಾಡೋಕ್ಕೆ ಹೋಗಲ್ಲ. ಇಟ್ ಇಸ್ ನಾಟ್ ಎನ್ ಸಿಮಿಟ್ರಿಕ್ ರಿಲೇಷನ್ಸ್ ಅಂತ ಹೇಳ್ಬಿಡ್ತೀನಿ. ಸೊ ದೇರ್ ಫೋರ್ ಇಟ್ ಇಸ್ ನಾಟ್ ಎನ್ ಸಿಮಿಟ್ರಿಕ್ ರಿಲೇಷನ್, ನಾಟ್ ಎ ಸಿಮಿಟ್ರಿಕ್ ರಿಲೇಷನ್. ನಾಟ್ ಎನ್ ಸಿಮಿಟ್ರಿಕ್ ರಿಲೇಷನ್ಸ್ ಅಂತ ಹೇಳ್ತೀವಿ ನಾವು. ನೆನ್ಪಿಟ್ಕೊಂಡಿರಿ, ಎ ಕಾಮ ಬಿ ಇದೆ ಅಂದರೆ ಕಂಪಲ್ಸರಿ ಬಿ ಕಾಮ ಎ ಇರಬೇಕು. ಅವು ಎ ಮತ್ತು ಬಿ ಎಲಿಮೆಂಟ್ಸ್ ಎಲ್ಲಿರಬೇಕು, ಸೆಟ್ ಒಳಗಡೆ ಇರಬೇಕು. ಬೇರೆ ಯಾವುದೋ ಎಲಿಮೆಂಟ್ಸ್ ತೊಗೊಂಡು ಬಂದು ಚೆಕ್ ಮಾಡೋಕ್ಕೆ ಬರಲ್ಲ. ಓಕೆನಾ, ಇದು ನೆನ್ಪಿಟ್ಕೋಬೇಕಾದ್ರೆ ನೀವು. R1 ಇದೇನಾಗುತ್ತೆ, ಇದು ಸಿಮಿಟ್ರಿಕ್ ಆಗುತ್ತೆ, ಬಟ್ ಇದು ಸಿಮಿಟ್ರಿಕ್ ಆಗಲ್ಲ. ಅದು ಗೊತ್ತಿರಬೇಕು. ಇದಕ್ಕೆ ಡೆಫಿನೇಷನ್ ಏನು, ಇಫ್ ಎ ಕಾಮ ಬಿ ಬಿಲಾಂಗ್ಸ್ ಟು ಆರ್, ದೆನ್ ಬಿ ಕಾಮ ಎ ಬಿಲಾಂಗ್ಸ್ ಟು ಆರ್ ಫಾರ್ ಆಲ್ ಎ ಬಿ ಬಿಲಾಂಗ್ಸ್ ಟು ದ ಗಿವನ್ ಸೆಟ್ ಎ. ಓಕೆ, ಇದನ್ನು ನಾವೇನಂತ ಕರಿತೀವಿ, ವಿ ಕಾಲ್ಡ್ ಇಟ್ ಆಸ್ ಸಿಮಿಟ್ರಿಕ್ ರಿಲೇಷನ್ಸ್ ಅಂತ ಹೇಳ್ತೀವಿ ನಾವು. ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್, ಟ್ರಾನ್ಸಿಟಿವ್ ರಿಲೇಷನ್ಸ್. ಇದು ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ನಮಗೆ. ಯಾವುದು, ಇಲ್ಲಿ ಏನು ನಮಗೆ ಟ್ರಾನ್ಸಿಟಿವ್ ರಿಲೇಷನ್ಸ್ ಇದಾವ, ಇಲ್ಲಿ ಇದು ನಮಗೆ ಏನಾಗುತ್ತೆ, ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ನಮಗೆ. ಮ್ಯಾಕ್ಸಿಮಮ್ ನಮ್ಮ ಸ್ಟೂಡೆಂಟ್ಸ್ ಏನಾಗ್ತಾರೆ, ಕನ್ಫ್ಯೂಸ್ ಆಗೋದೇ ಇಲ್ಲಿ. ಕರೆಕ್ಟಾಗಿ ಕೇಳಿಸ್ಕೊಂಡ್ಬಿಡಿ ಇದನ್ನು. ಓಕೆ, ಟ್ರಾನ್ಸಿಟಿವ್ ರಿಲೇಷನ್ಸ್. ಸೊ ನಾವು ಟ್ರಾನ್ಸಿಟಿವ್ ರಿಲೇಷನ್ಸ್ನ ಚೆಕ್ ಮಾಡಬೇಕಂದ್ರೆ 2 ಕಂಡೀಷನ್ ಸ್ಯಾಟಿಸ್ಫೈ ಮಾಡಬೇಕು. ಏನು ಮಾಡಬೇಕು ನಾವಿಲ್ಲಿ, ವಿ ಕ್ಯಾನ್ ಚೆಕ್ ದಿಸ್ ಒನ್ ಫಾರ್ 2 ಕಂಡೀಷನ್ಸ್. ವಾಟ್ ಇಸ್ ದ ಫಸ್ಟ್ ಕಂಡೀಷನ್, ವಿಲ್ ಚೆಕ್ ದ ಫಸ್ಟ್ ಕಂಡೀಷನ್. ಫಸ್ಟ್ ಕಂಡೀಷನ್ ಏನು ಹೇಳುತ್ತೆ ಅಂತಂದರೆ, ಓಕೆನಾ, ಇಫ್ ಎ ಕಾಮ ಬಿ ಬಿಲಾಂಗ್ಸ್ ಟು ಆರ್, ಓಕೆನಾ, ಆ್ಯಂಡ್ ಬಿ ಕಾಮ ಎ ಬಿಲಾಂಗ್ಸ್ ಟು ಆರ್, ಇವೆರಡೂ ಇದ್ಮೇಲೆ, ಓಕೆನಾ, ಇಫ್ ಸಪೋಸ್ ದೀಸ್ ಟು ಆರ್ ಬಿಲಾಂಗ್ಸ್ ಟು ಆರ್, ದೆನ್ ಎ ಕಾಮ ಸಿ ಈಸ್ ಆಲ್ಸೋ ಬಿಲಾಂಗ್ಸ್ ಟು ಆರ್. ಅಂದ್ರೆ ಏನು, ಫಾರ್ ಎಕ್ಸಾಂಪಲ್. ಓಕೆನಾ, ಸೊ ಫಾರ್ ಎಕ್ಸಾಂಪಲ್ ಏನು ತಗೊಳ್ಳೋಣ. ಓಕೆ, ಲೆಟ್ ಅಸ್ ಟೇಕ್ ದಟ್ ಒನ್, ಎನಿ 2 ಎಲಿಮೆಂಟ್ಸ್ ಹಿಯರ್ ಇಟ್ ಈಸ್. ಓಕೆ, ಒಂದೇ ಒಂದು ನಿಮಿಷ. ಇದು ಲೆಟ್ ಇಸ್ ಎ ಕಾಮ ಸಿ ಬಿಲಾಂಗ್ಸ್ ಟು ಆರ್. ಓಕೆನಾ, ಸೊ ಇಲ್ಲಿ ಲೆಟ್ ಅಸ್ ಟೇಕ್ ದಟ್ ಒನ್ ಎಸ್
ಫಾರ್ ಎಕ್ಸಾಂಪಲ್ ಏನು ಲೆಟ್ ಅಸ್ ಟೇಕ್ ದಟ್ ಒನ್ ಯುವರ್ ಮದರ್ ಆ್ಯಂಡ್ ಯುವರ್ ಫಾದರ್. ಓಕೆನಾ, ಮದರ್ ಆ್ಯಂಡ್ ಫಾದರ್. ನೆಕ್ಸ್ಟ್ ಫಾದರ್ ಆ್ಯಂಡ್ ದೇರ್ ಫಾದರ್. ಇಲ್ಲಿ ಬೇಡ, ಇದು ಒಂದು ಸೆಕೆಂಡ್, ಇದೇನು ಬೇಡ, ಇದೇನು ಲೀವ್ ದಟ್ಸ್ ಒನ್ ಇಸ್ ಏನು. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಎ ಅನ್ನೋ ಹುಡುಗ ಮತ್ತು ಬಿ ಅನ್ನೋ ಹುಡುಗ ಇದ್ದಾರೆ. ಅಗೈನ್ ಎ ಅನ್ನೋ ಹುಡುಗ ಮತ್ತು ಎ ಬಿ. ಓಕೆ, ಎ ಈಸ್ ಲೆಟ್ ಅಸ್ ಟೇಕ್ ದಟ್ ಒನ್ ಆಸ್ ಗರ್ಲ್ ಆ್ಯಂಡ್ ಬಿ ಈಸ್ ಎನ್ ಬಾಯ್. ನೆಕ್ಸ್ಟ್ ಬಿ ಈಸ್ ದನ್ ಒನ್ ಆಫ್ ದ ಬಾಯ್ ಆ್ಯಂಡ್ ಲೆಟ್ ಅಸ್ ಟೇಕ್ ದಟ್ ಒನ್ ಆಸ್ ಎ ಕಾಮ ಬಿ ಕಾಮ ಎ ಅಲ್ಲ, ಒಂದು ಸೆಕೆಂಡ್ ಇಲ್ಲಿ ನಮಗೆ ಬಿ ಕಾಮ ಸಿ ಬರಬೇಕು. ಅಂದರೆ ಏನು, ಒಂದು ಸೆಕೆಂಡ್, ಬಿ ಕಾಮ ಸಿ. ಓಕೆನಾ, ಇಲ್ಲೇನಿದೆ ಗರ್ಲ್ ಆ್ಯಂಡ್ ಬಾಯ್ ಆ್ಯಂಡ್ ಹಿಯರ್ ಇಟ್ ಈಸ್ ಆಲ್ಸೋ ಬಾಯ್ ಆ್ಯಂಡ್ ದೇರ್ ಫಾದರ್. ಓಕೆನಾ, ಇಲ್ಲೇನಾಗುತ್ತೆ, ಗರ್ಲ್ಗೂ ಈ ಫಾದರ್ಗೂ ಸಂಬಂಧ ಇರಲ್ಲ. ಬಟ್ ಈ ಗರ್ಲ್ ಏನಾದರೂ ಈ ಬಾಯ್ನ ಮದುವೆ ಆದ್ರು ಅಂತಂದರೆ ಅವಾಗ ಏನಾಗುತ್ತೆ, ಈ ಗರ್ಲ್ಗೂ ಮತ್ತು ಈ ಫಾದರ್ಗೂ ಮಾವ ಅನ್ನೋ ರಿಲೇಷನ್ ಬರುತ್ತೆ. ನಾವು ಅದನ್ನು ಚೆಕ್ ಮಾಡಬೇಕು. ಓಕೆ, ಪ್ರತಿ ಎಲಿಮೆಂಟ್ಸಲ್ಲೂ ನಾವೇನು ಮಾಡ್ತೀವಿ, ವಿ ಆರ್ ಗೋಯಿಂಗ್ ಟು ಚೆಕ್ ದಿಸ್ ಒನ್ ಆಸ್ ಲೈಕ್ ದಿಸ್. ಏನು, ಫಸ್ಟ್ ನಾವೇನು ಮಾಡಬೇಕು, ಎ ಕಾಮ ಬಿ ಹುಡುಕಬೇಕು. ನೆಕ್ಸ್ಟ್ ಬಿ ಇಂದ ಸ್ಟಾರ್ಟ್ ಆಗಂತ ನೆಕ್ಸ್ಟ್ ಆರ್ಡರ್ಡ್ ಪೇರ್ನ ಹುಡುಕಬೇಕು. ಅದು ಯಾವುದು, ಬಿ ಕಾಮ ಸಿ. ಸೊ ಬಿ ಕಾಮ ಸಿ ಬಿಲಾಂಗ್ಸ್ ಟು ಆರ್. ಅದಾದಮೇಲೆ ನಾವೇನು ಮಾಡಬೇಕು, ನಾವು ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ಚೆಕ್ ದಟ್ ಒನ್ ಆಸ್ ಎ ಕಾಮ ಸಿ ಬಿಲಾಂಗ್ಸ್ ಟು ಆರ್. ದಿಸ್ ಇಸ್ ದ ಫಸ್ಟ್ ಕಂಡೀಷನ್. ಓಕೆ, ಇದಕ್ಕೊಂದು ಎಕ್ಸಾಂಪಲ್ ಬರ್ಬಿಡ್ತೀನಿ ನಾನು. ಏನು, ಲೆಟ್ ಅಸ್ ಟೇಕ್ ದ ಒನ್ ಎಕ್ಸಾಂಪಲ್ ಹಿಯರ್ ಇಟ್ ಈಸ್. ಓಕೆ, ಲೆಟ್ ಅಸ್ ಟೇಕ್ ದ ಒನ್ ಎಕ್ಸಾಂಪಲ್. ಏನು, ಲೆಟ್ ಅಸ್ ಟೇಕ್ ದಟ್ ಒನ್ ಆಸ್ ಲೆಟ್ ಎ ಈಸ್ ಈಕ್ವಲ್ಸ್ ಟು 1,2 ಅಥವಾ 1,3 ಅಂತಲೇ ತಗೊಳ್ಳಿ. ಇನ್ನೊಂದು ಎಲಿಮೆಂಟ್ಸ್ ತಗೊಳ್ಳೋಣ, 1,3. ಓಕೆ, ನಾವು ಆಲ್ ರೈಟ್ ಆನ್ ದ ಒನ್ ಆಫ್ ದ ರಿಲೇಷನ್ ಇಯರ್. ಏನು, ಲೆಟ್ ಅಸ್ ಅಬ್ಸರ್ವ್ 1,2 ದೆನ್ 2,1 ದೆನ್ 1,1. ಈಗ ನಾವೇನು ಮಾಡಬೇಕು ಅಂದರೆ ಈ ರಿಲೇಷನ್ನು ಟ್ರಾನ್ಸಿಟಿವ್ ರಿಲೇಷನ್ ಆಗುತ್ತೋ ಆಗಲ್ವಾ ಅಂತ ಚೆಕ್ ಮಾಡಬೇಕು. ಹೆಂಗೆ ಚೆಕ್ ಮಾಡೋದು, ಸಿಂಪಲ್. ಸೊ ಇಲ್ಲಿ ನಾವೇನು ಮಾಡಬೇಕಂದ್ರೆ ಒಂದು ಕಾನ್ಸೆಪ್ಟನ್ನ ನೆನ್ಪಿಟ್ಕೊಂಡ್ಬಿಡಬೇಕು. ಈಚ್ ಆ್ಯಂಡ್ ಎವ್ರಿ ಆರ್ಡರ್ಡ್ ಪೇರ್ಗೂ ಏನಾಗಬೇಕು, ನಾವು ಚೆಕ್ ಮಾಡ್ಕೊತ ಹೋಗ್ಬೇಕು. ಇಲ್ಲಿ ಅಬ್ಸರ್ವ್ ಮಾಡಿ, ಎ ಕಾಮ ಬಿ. ನೆಕ್ಸ್ಟ್ ನೀವೇನು ಮಾಡಬೇಕು, ಬಿ ಇಂದ ಸ್ಟಾರ್ಟ್ ಆಗಂತ ಯಾವ ಆರ್ಡರ್ಡ್ ಪೇರ್ ಇದೆ ಚೆಕ್ ಮಾಡಬೇಕು. ಇದೇನಾಗುತ್ತೆ, ಬಿ ಕಾಮ ಸಿ ಆಗುತ್ತೆ. ಇಲ್ಲಿ 1,2 ಇದೆ, ಇಲ್ಲಿ 2,1 ಇದೆ. ಎ ಕಾಮ ಸಿ ಏನಾಗುತ್ತೆ, 1,1 ಆಗುತ್ತೆ. ಸೊ ಇದೇನಾಗುತ್ತೆ, ಎ ಕಾಮ ಸಿ. ಎಸ್ ಅಂದರೆ ಇದೇನಾಯಿತು, ಇದು ಟ್ರಾನ್ಸಿಟಿವ್ ರಿಲೇಷನ್ ಆಯಿತು. 1,2 ಅನ್ನೋದು ಟ್ರಾನ್ಸಿಟಿವ್ ರಿಲೇಷನ್ಸ್. ಹಾಗಂತ ನೀವು ಟ್ರಾನ್ಸಿಟಿವ್ ರಿಲೇಷನ್ ಅಂತ ಹೇಳಂಗಿಲ್ಲ. ಒನ್ ಆರ್ಡರ್ಡ್ ಪೇರ್ ಚೆಕ್ ಮಾಡಿ, ಒನ್ ಆರ್ಡರ್ಡ್ ಪೇರ್ನ ಚೆಕ್ ಮಾಡಿದ ತಕ್ಷಣ ಅದು ಸ್ಯಾಟಿಸ್ಫೈ ಆಯಿತು ಅಂತಂದರೆ ಅದನ್ನು ಟ್ರಾನ್ಸಿಟಿವ್ ರಿಲೇಷನ್ಸ್ ಅಂತ ಹೇಳಲ್ಲ. ಈಚ್ ಆ್ಯಂಡ್ ಎವ್ರಿ ಆರ್ಡರ್ಡ್ ಪೇರ್ಗೂ ನೀವು ಚೆಕ್ ಮಾಡಬೇಕಾಗುತ್ತೆ. ಓಕೆನಾ, ನಾವು ಚೆಕ್ ದಟ್ ಒನ್ ಅನದರ್ ಒನ್. ಯಾವುದು, ಲೆಟ್ ಅಸ್ ಟೇಕ್ ದಟ್ ಒನ್ ಎಸ್ ಸೆಕೆಂಡ್ ಎಲಿಮೆಂಟ್ ತಗೊಳ್ಳೋದು. ಇದನ್ನು ಎ ಕಾಮ ಬಿ ಅಂತ ತಗೊಳ್ಳಿ. ಓಕೆನಾ, ಲೆಟ್ ಅಸ್ ಟೇಕ್ ದಿಸ್ ಒನ್ ಆಸ್ ಎ ಕಾಮ ಬಿ. ಓಕೆ, ಅಂದರೆ ಏನು, ಇವಾಗ ಎ ಕಾಮ ಬಿ ಅಂದರೆ ಯಾವ್ದು ತೊಗೊಂಡ್ರಿ, ಲೆಟ್ ಅಸ್ ಟೇಕ್ ದಿಸ್ ಒನ್ ಆಸ್ 2,1. ನೆಕ್ಸ್ಟ್ 1 ಇಂದ ಸ್ಟಾರ್ಟ್ ಆಗೋಂಥ ಯಾವ ಎರಡಿದಾವೆ ನಮಗೆ. ಯಾವುದು, 1,2 ಇದೇನಾಗುತ್ತೆ, ಬಿ ಸಿ. ಇನ್ನೊಂದು ಯಾವುದಿದೆ, 1,1 ಇದೆ. ಇದು ಏನಾಗುತ್ತೆ ನಮಗೆ, ಬಿ ಸಿ ಆಗುತ್ತೆ. ಈಗ ಎ ಸಿ ಏನಾಯಿತು, 2,2. ಸೊ ಎ ಸಿ ಏನು ಬರುತ್ತೆ, ಇಲ್ಲಿ 2,1 ಇದೆ, ಬಿ ಕಾಮ ಸಿ. ಎ ಸಿ ಏನಾಗುತ್ತೆ ನಮಗೆ, 2,2. ಅಬ್ಸರ್ವ್ ಹಿಯರ್, is there any 2,2 here it is. So there 2,2 ಇಲ್ಲ ಅಂತಂದರೆ ನಮಗೇನಾಗುತ್ತೆ, it is does not belongs to R. Therefore it is not transitive. ಅದೇನಾಗುತ್ತೆ ಇವಾಗ 2,1 ಅನ್ನೋದು ಟ್ರಾನ್ಸಿಟಿವ್ ಕಂಡೀಷನ್ನ ಸ್ಯಾಟಿಸ್ಫೈ ಮಾಡಲ್ಲ. ಸೊ ಒಂದು ಎಲಿಮೆಂಟ್ ನಮಗೆ ಸ್ಯಾಟಿಸ್ಫೈ ಮಾಡಲಿಲ್ಲ ಅಂತಂದರೆ ದೆನ್ ಇಟ್ಸ್ ಓವರ್, ದಟ್ ಈಸ್ ಇಟ್ ಈಸ್ ನಾಟ್ ಆ್ಯನ್ ಟ್ರಾನ್ಸಿಟಿವ್ ರಿಲೇಷನ್. ಹಾಗಾದರೆ ಇದೇನಾಗುತ್ತೆ, ಇಟ್ ಈಸ್ ನಾಟ್ ಆ್ಯನ್ ಟ್ರಾನ್ಸಿಟಿವ್ ರಿಲೇಷನ್. ಇದು ನಮಗೇನಾಗುತ್ತೆ, ಇದು ಟ್ರಾನ್ಸಿಟಿವ್ ರಿಲೇಷನ್ ಆಗಲ್ಲ. ಓಕೆನಾ, ಇದು ನೆನ್ಪಿಟ್ಕೋಬೇಕು. ಹಾಗಾದರೆ ಒಂದು ಲೆಟ್ ಅಸ್ ಟೇಕ್ ದ ಒನ್ ಮೋರ್ ಎಕ್ಸಾಂಪಲ್. ಟ್ರಾನ್ಸಿಟಿವ್ ರಿಲೇಷನ್ ಆಗೋ ಅಂಥದ್ದು ನಮಗೆ ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. ಓಕೆನಾ, ಲೆಟ್ಸ್ ಸಿಂಪಲ್ ಆಗಿ. ಸೊ ಲೆಟ್ ಅಸ್ ಟೇಕ್ ದ ಒನ್ ಮೋರ್ ರಿಲೇಷನ್. ಇದನ್ನು R1 ಅಂತ ಅಂದ್ಕೊಳ್ಳೋಣ. ಓಕೆನಾ, ಲೆಟ್ ಅಸ್ ಟೇಕ್ ಹಿಯರ್ ಇಟ್ ಈಸ್ R2. ಏನು, ಲೆಟ್ ಅಸ್ ಟೇಕ್ ದಿಸ್ ಒನ್ ಇಸ್ 1,2. ನೆಕ್ಸ್ಟ್ 2,3. Okay, 2,3. Then that is 1,3. Let us take this one at 2,3, 1,2 and 1,3. Let us take this one as 1,3. Check this one. It is a transitive relation or not. Okay. So let us observe here next. Okay. So let us take this one as A, B. 2 ಇಂದ ಸ್ಟಾರ್ಟ್ ಆಗೋಂಥದ್ದು ಒಂದೇ ಒಂದಿದೆ, ಇದು ಬಿ ಸಿ. ನೆಕ್ಸ್ಟ್ 1,3 ಇದೆ. ನೆಕ್ಸ್ಟ್ 2 ಇಂದ ಸ್ಟಾರ್ಟ್ ಆಗೋಂಥದ್ದು ಯಾವುದಿದೆ, ಇಲ್ಲಿ ಆರ್ಡರ್ಡ್ ಪೇರ್ ಇದೆ. ಓಕೆ, ನೆಕ್ಸ್ಟ್ ಓಕೆ, ಇದು ಎ ಬಿ, ಇದು ಬಿ ಸಿ. ಇದೇನಾಗುತ್ತೆ ನಮಗೆ ಅವಾಗ ಎ ಸಿ ಆಗುತ್ತೆ. ಅಂದರೆ ಏನಾಯಿತು, ಇದು ಟ್ರಾನ್ಸಿಟಿವ್ ಆಯಿತು. ನೆಕ್ಸ್ಟ್ 2,3 ಚೆಕ್ ಮಾಡ್ಕೊಳ್ಳಿ. 2,3 ಇದೆ, ಬಟ್ 3 ಇಂದ ಸ್ಟಾರ್ಟ್ ಆಗೋಂಥ ಯಾವುದೇ ಆರ್ಡರ್ಡ್ ಪೇರ್ ಇಲ್ಲ ಅಲ್ವಾ. ಆ ಕಂಡೀಷನ್ನ ಇಲ್ಲಿ ಹೇಳ್ತೀನಿ ನೋಡಿ. ಅದೇ ನಮ್ಗೆ ಏನಾಗುತ್ತೆ, ದಟ್ ಈಸ್ ಕಾಲ್ಡ್ ಇಟ್ ಆಸ್ ಸೆಕೆಂಡ್ ಕಂಡೀಷನ್. ಸೆಕೆಂಡ್ ಕಂಡೀಷನ್ ಏನು, ಇಫ್ ಎ ಕಾಮ ಬಿ ಬಿಲಾಂಗ್ಸ್ ಟು ಆರ್ ಆ್ಯಂಡ್
ಬಿ ಕಾಮ ಸಿ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ಅಂದ್ರೆ ಒಂದು ಆರ್ಡರ್ಡ್ ಪೇರ್ ಇದೆ, ಆರ್ಡರ್ಡ್ ಪೇರಲ್ಲಿ ಏನು ಸೆಕೆಂಡ್ ಎಲಿಮೆಂಟ್ ಇದೆಯೋ ಆ ಸೆಕೆಂಡ್ ಎಲಿಮೆಂಟ್ ಇಂದ ಸ್ಟಾರ್ಟ್ ಆಗಂತ ಯಾವುದೇ ಆರ್ಡರ್ಡ್ ಪೇರ್ ಇಲ್ಲ ಅನ್ಕೊಳ್ಳಿ, ಅವಾಗಲೂ ಅದೇನಾಗುತ್ತೆ ಟ್ರಾನ್ಸಿಟಿವ್ ರಿಲೇಷನ್ ಆಗುತ್ತೆ. ಅಂದ್ರೆ ಇದಿಲ್ಲ ಅಂದ್ರೆ ನೋ ನೀಡ್ ಟು ಚೆಕ್ ಫಾರ್ ಎ ಸಿ. ಅಂದ್ರೆ ಅವಾಗ ಏನಾಗುತ್ತೆ, ದೆನ್ ಎ ಸಿ ಈಸ್ ಆಲ್ಸೋ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್ ಆಗುತ್ತೆ. ಅವಾಗಲೂ ನಮ್ಗೆ ಏನಾಗುತ್ತೆ, ಇದು ಟ್ರಾನ್ಸಿಟಿವ್ ರಿಲೇಷನ್. ಇದು ತುಂಬಾನೇ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಯಾವುದು ಸೆಕೆಂಡ್ ಪಾಯಿಂಟ್ ನಾನು ಏನು ಬರ್ದಿನೋ ಅದು ಸಖತ್ ಇಂಪಾರ್ಟೆಂಟ್. ಎ ಕಾಮ ಬಿ ಇದೆ ಬಟ್ ಬಿ ಕಾಮ ಸಿ ಇಲ್ಲ ಅಂತಂದ್ರೆ ದೆನ್ ನೋ ನೀಡ್ ಟು ಚೆಕ್ ಫಾರ್ ಎ ಸಿ. ಅವಾಗಲೂ ಅದೇನಾಗುತ್ತೆ ಟ್ರಾನ್ಸಿಟಿವ್ ಆಗುತ್ತೆ. ಇಲ್ಲಿ ಅಬ್ಸರ್ವ್ ಮಾಡಿ 2, 3 ಇದೆ ಬಟ್ 3 ಇಂದ ಸ್ಟಾರ್ಟ್ ಆಗಂತ ಯಾವ ಆರ್ಡರ್ಡ್ ಪೇರ್ ಇಲ್ಲ, ಅವಾಗಲೂ ಏನಾಗುತ್ತೆ ಇದು ಟ್ರಾನ್ಸಿಟಿವ್ ಆಗುತ್ತೆ. ನೆಕ್ಸ್ಟ್ 1, 3 ಇದೆ, 3 ಇಂದ ಸ್ಟಾರ್ಟ್ ಆಗಂತ ಯಾವ್ದು ಆರ್ಡರ್ಡ್ ಪೇರ್ ಇದೆ ಇಲ್ಲ, ಅವಾಗಲೂ ಇದೇನಾಗುತ್ತೆ ಟ್ರಾನ್ಸಿಟಿವ್ ಆಗುತ್ತೆ. ಸಿಂಪಲ್. ಓಕೆ, ಲೆಟ್ ಅಸ್ ಟೇಕ್ ದ ಒನ್ ಮೋರ್ ಎಕ್ಸಾಂಪಲ್. ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ. ಸಿಂಪಲ್ ಆಗಿ ಬರಿತಾ ಹೋಗ್ತೀನಿ ನಾನು. ಏನು, ಲೆಟ್ ಅಸ್ ಟೇಕ್ R3 is equals to 1, 1. Simple ಆಗಿ 1, 1. It is a transitive relation. According to second condition, yes, it is a transitive relation. ಯಾಕೆ ಹೇಳಿ, 1, 1 ಇದೆ, 1 ಆಗಂತ ಸ್ಟಾರ್ಟ್ ಆಗಂತ ಯಾವ ಆರ್ಡರ್ಡ್ ಪೇರ್ ಇಲ್ಲ, therefore it is transitive relation. ಇದು transitive relation ಆಗುತ್ತೆ. Let us take the one more example, relation 4. That is, let us take 1, 4. There is no 4 in this set. Let us take 1, 3. Yes, 1, 3 ಆರ್ಡರ್ಡ್ ಪೇರ್ ತಗೊಂಡಿದ್ದೀನಿ. ಓಕೆ, 3 ಇಂದ ಸ್ಟಾರ್ಟ್ ಆಗಂತ ಯಾವ ಆರ್ಡರ್ಡ್ ಪೇರ್ ಇಲ್ಲ. ಎಸ್, ಇಟ್ ಈಸ್ ಎ ರಿಲೇಷನ್, ಇಟ್ ಈಸ್ ಎ ಟ್ರಾನ್ಸಿಟಿವ್ ರಿಲೇಷನ್. ಲೆಟ್ ಅಸ್ ಟೇಕ್ ಒನ್ ಮೋರ್, ದಟ್ ಈಸ್ 1, 2 and 3, 2. ಓಕೆ, ಲೆಟ್ ಅಸ್ ಟೇಕ್ ದಟ್ ಒನ್ ಆಸ್ 3, 2. ಎಸ್, 1, 2 ಇದೆ, 2 ಇಂದ ಸ್ಟಾರ್ಟ್ ಆಗಂತ ಯಾವ ಆರ್ಡರ್ಡ್ ಪೇರ್ ಇಲ್ಲ, therefore it is transitive. 3, 2 ಇದೆ, 2 ಇಂದ ಸ್ಟಾರ್ಟ್ ಆಗಂತ ಯಾವುದಿಲ್ಲ. ಎಸ್, ಇಟ್ ಈಸ್ ಎ ಟ್ರಾನ್ಸಿಟಿವ್ ರಿಲೇಷನ್. ಈ ಟ್ರಾನ್ಸಿಟಿವ್ ರಿಲೇಷನ್ ಕರೆಕ್ಟಾಗಿ ನೆನ್ಪಿಟ್ಕೊಂಡ್ರೆ ತುಂಬಾ ಇಂಪಾರ್ಟೆಂಟ್. ನಮ್ಮ ಥಿಯರಿ MCQs ಅಲ್ಲಿ ಮ್ಯಾಕ್ಸಿಮಮ್ ಆಗಿ ಸೊ ನಮ್ಗೆ ಈ ಥರ ಕೊಟ್ಬಿಟ್ಟು ಇದು ರಿಫ್ಲೆಕ್ಸಿವ್ ಟ್ರಾನ್ಸಿಟಿವ್ ಅಂತ ಚೆಕ್ ಮಾಡ್ಕೊಂತ ಹೋಗ್ತಾನೆ. ಸೊ ಟ್ರಾನ್ಸಿಟಿವ್ ರಿಲೇಷನ್ಸಲ್ಲಿ ಮೇಜರಾಗಿ ಬರೋಂಥದ್ದು 2 ಪಾಯಿಂಟ್ಸ್. ಏನು, ಫಸ್ಟ್ ನಾವು ಎ ಬಿ ಹುಡುಕ್ಬೇಕು, ನೆಕ್ಸ್ಟ್ ಬಿ ಕಾಮ ಸಿ ಹುಡುಕ್ಬೇಕು. ಅಂದರೆ ಅದೇ ರಿಲೇಷನ್ಸಲ್ಲಿ ಬಿ ಇಂದ ಅಂದರೆ ಸೆಕೆಂಡ್ ಇಲ್ಲಿ ಏನು ನಮಗೆ ಫಸ್ಟ್ ಎಲಿಮೆಂಟ್ ಇರೋದು ಅದೇ ಎಲಿಮೆಂಟಿಂದ ಸ್ಟಾರ್ಟ್ ಆಗಂತ ಇನ್ನೊಂದು ಆರ್ಡರ್ಡ್ ಪೇರ್ ಹುಡುಕ್ಬೇಕು. ಅದಾದಮೇಲೆ ನಾವೇನು ಮಾಡಬೇಕು, ಎ ಕಾಮ ಸಿನ ಹುಡುಕ್ಬೇಕಾಗುತ್ತೆ. ಓಕೆನಾ, ಇಷ್ಟು. ಇದಾದ್ಮೇಲೆ ಸೆಕೆಂಡ್ ಕಂಡೀಷನ್ ಏನು, ಇಫ್ ಎ ಬಿ ಬಿಲಾಂಗ್ಸ್ ಟು ಆರ್ ಅಂಡ್ ಬಿ ಸಿ ಬಿಲಾಂಗ್ಸ್ ಟು ಆರ್, ದೆನ್ ಇಟ್ ಇಸ್ ನೋ ನೀಡ್, ದಟ್ ಈಸ್ ಎ ಸಿ ಇಸ್ ಆಲ್ಸೋ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ಯಾಕೆ ಅಂದರೆ ಬಿ ಸಿನೇ ಇಲ್ಲ ಅಂದರೆ ಎ ಸಿ ಎಲ್ಲಿ ಇರುತ್ತೆ, ಇರಕ್ಕೆ ಸಾಧ್ಯನೇ ಇಲ್ಲ. ಓಕೆ, ಸೊ ಹಾಗಾಗಿ ಎ ಬಿ ಇಸ್ ಬಿಲಾಂಗ್ಸ್ ಟು ಆರ್, ಬಿ ಸಿ ಇಸ್ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್, ದೆನ್ ಎ ಸಿ ಇಸ್ ಆಲ್ಸೋ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ಆ ಕಂಡೀಷನ್ನೇ ಮ್ಯಾಕ್ಸಿಮಮ್ ಆಗಿ ನೀವು ನೆನ್ಪಿಟ್ಕೋಬೇಕಾಗುತ್ತೆ. ಓಕೆನಾ, ಸೊ ಇಲ್ಲೇನಾಗುತ್ತೆ, ಇದನ್ನು ನಾವೇನಂತ ಕರಿತೀವಿ, ಟ್ರಾನ್ಸಿಟಿವ್ ರಿಲೇಷನ್ ಅಂತ ಹೇಳ್ತೀವಿ ನಾವು. ಓಕೆ, ಸೊ ಒನ್ಸ್ ಅಗೇನ್ ರಿಫ್ಲೆಕ್ಸಿವ್ ರಿಲೇಷನ್ ಅಂತಂದ್ರೆ ಏನಾಗುತ್ತೆ, ಸೆಟಿನಲ್ಲಿ ಏನೇನು ಎಲಿಮೆಂಟ್ಸ್ ಇರುತ್ತೋ ಅವೆಲ್ಲ ಏನಾಗಿರಬೇಕು, ಸೆಲ್ಫ್ ರಿಲೇಟ್ ಆಗಿರಬೇಕು. ಸೆಕೆಂಡ್ ಒನ್ ಏನು, ಸಿಮಿಟ್ರಿಕ್ ರಿಲೇಷನ್. ಸಿಮಿಟ್ರಿಕ್ ರಿಲೇಷನ್ಸ್ ಅಂದ್ರೆ ಏನು, ಓಕೆ, ಎ ಕಾಮ ಬಿ ಇರುತ್ತೆ, ಬಿ ಕಾಮ ಎ ಕಾಮ ಬಿ ಇದ್ಮೇಲೆ ಬಿ ಕಾಮ ಏನು ಇರಬೇಕು, ಅದನ್ನು ನಾವು ಸಿಮಿಟ್ರಿಕ್ ರಿಲೇಷನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಏನು, ಟ್ರಾನ್ಸಿಟಿವ್ ರಿಲೇಷನ್. ಎ ಕಾಮ ಬಿ ಇರುತ್ತೆ, ನೆಕ್ಸ್ಟ್ ಬಿ ಕಾಮ ಸಿ ಇರುತ್ತೆ, ಮತ್ತೆ ಎ ಕಾಮ ಸಿನೂ ಇರಬೇಕು, ಅದನ್ನು ನಾವೇನಂತ ಹೇಳ್ತೀವಿ, ಟ್ರಾನ್ಸಿಟಿವ್. ಬಟ್ ಟ್ರಾನ್ಸಿಟಿವ್ ರಿಲೇಷನ್ 2 ಕಂಡೀಷನ್ ಬರುತ್ತೆ. ಸೆಕೆಂಡ್ ಕಂಡೀಷನ್ ಇಸ್ ತುಂಬಾ ಇಂಪಾರ್ಟೆಂಟ್. ನೆನ್ಪಿಟ್ಕೊಂಡಿರಿ, ಯಾವುದಾದ್ರೂ ಒಂದು ಆರ್ಡರ್ಡ್ ಪೇರು ಸ್ಯಾಟಿಸ್ಫೈ ಆಗಲಿಲ್ಲ ಅಂದ್ರೆ ಕಂಡೀಷನ್ನ ಅದನ್ನ ಟ್ರಾನ್ಸಿಟಿವ್ ರಿಲೇಷನ್ ಅಂತ ಕರೆಯಲ್ಲ. ಓಕೆನಾ, ಎಲ್ಲ ಆರ್ಡರ್ಡ್ ಪೇರು ನಮ್ಗೆ ಏನಾಗಬೇಕು, ಸ್ಯಾಟಿಸ್ಫೈ ಆಗಬೇಕು. ಓಕೆನಾ, ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್. ಏನು, ಈಕ್ವಿವೇಲೆನ್ಸ್ ರಿಲೇಷನ್ಸ್ ಅಂತ ಹೇಳ್ತೀವಿ. ಈಕ್ವಿವೇಲೆನ್ಸ್ ರಿಲೇಷನ್ಸ್ ಅಂದ್ರೇನು, ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ರಿಲೇಷನ್ ಏನಾಗುತ್ತೆ, ನಮಗೆ ಎಲ್ಲಾನು ಸ್ಯಾಟಿಸ್ಫೈ ಆಗುತ್ತೆ. ಅಂದ್ರೆ ಏನು, ಯಾವುದೋ ಒಂದು ರಿಲೇಷನ್ನು ಇಟ್ ಈಸ್ ರಿಫ್ಲೆಕ್ಸಿವ್ ಆಗುತ್ತೆ, ನೆಕ್ಸ್ಟ್ ಏನಾಗುತ್ತೆ, ಸಿಮಿಟ್ರಿಕ್ ಆಗುತ್ತೆ, ನೆಕ್ಸ್ಟ್ ಏನು, ಅದು ಟ್ರಾನ್ಸಿಟಿವ್ ಆಗುತ್ತೆ. ಅಂದರೆ 3 ರಿಲೇಷನ್ ಸ್ಯಾಟಿಸ್ಫೈ ಮಾಡುತ್ತೆ, ರಿಫ್ಲೆಕ್ಸಿವ್ ಆಗುತ್ತೆ, ಸಿಮಿಟ್ರಿಕ್ ಆಗುತ್ತೆ, ಟ್ರಾನ್ಸಿಟಿವ್ ಆಗುತ್ತೆ. ಯಾವುದಾದ್ರು ಒಂದು ರಿಲೇಷನ್ನು 3 ರಿಲೇಷನ್ನ ಸ್ಯಾಟಿಸ್ಫೈ ಮಾಡ್ತು ಅಂದರೆ ಅವಾಗ ಅದನ್ನು ನಾವೇನಂತ ಹೇಳ್ತೀವಿ, ಈಕ್ವಿವೇಲೆನ್ಸ್ ರಿಲೇಷನ್ಸ್ ಅಂತ ಹೇಳ್ತೀವಿ ನಾವು. ವಿ ಕಾಲ್ಡ್ ಇಟ್ ಆಸ್ ಈಕ್ವಿವೇಲೆನ್ಸ್. ಸರ್ ಒಂದು ಎಕ್ಸಾಂಪಲ್ ಕೊಡಿ, ಏನು ಎಕ್ಸಾಂಪಲ್ ಕೊಡ್ಬೋದು? ಇಟ್ಸ್ ವೆರಿ ಸಿಂಪಲ್. ಐಡೆಂಟಿಟಿ ರಿಲೇಷನ್. ಲೆಟ್ ಅಸ್ ಟೇಕ್ ಎ ಇಸ್ ಈಕ್ವಲ್ಸ್ ಟು 1, 2, 3. ಓಕೆನಾ, ಸೊ ಅವಾಗ ರಿಲೇಷನ್ ಏನು ಬರುತ್ತೆ, ಯು ಕ್ಯಾನ್ ರೈಟ್ ಆನ್ ದಿಸ್ ಒನ್ ಆಸ್ ರಿಲೇಷನ್ ಏನು ಬರುತ್ತೆ, ಐಡೆಂಟಿಟಿ ರಿಲೇಷನ್ ಏನು ಬರುತ್ತೆ, 1, 1, 2, 2, 3, 3. ಅಬ್ಸರ್ವ್ ಹಿಯರ್, ಎವ್ರಿ ಎಲಿಮೆಂಟ್ ಆಫ್ ಸೆಟ್ ಎ ಇಸ್ ಸೆಲ್ಫ್ ರಿಲೇಟೆಡ್, ಎಲ್ಲ ಸೆಲ್ಫ್ ಲವ್ ಮಾಡ್ತಾ ಇದಾವೆ. ಹಾಗಾಗಿ ಅದನ್ನೇನಂತ ಕರಿತೀವಿ, ರಿಫ್ಲೆಕ್ಸಿವ್ ರಿಲೇಷನ್ ಅಂತ ಕರಿತೀವಿ ನಾವು. ನೆಕ್ಸ್ಟ್ 1, 1 ರಿವರ್ಸ್ ಮಾಡಿದ್ರೆ ಏನಾಗುತ್ತೆ, 1, 1 ಬರುತ್ತೆ. 1 ಲವ್ ಮಾಡಿದಾಗ ಅದು ರಿವರ್ಸ್ ಮಾಡಿದ್ರು ಅದೇ ಸೇಮೇ ಬರುತ್ತೆ, 2 ಸೈಡ್ ಲವ್. 2, 2 ಅದನ್ನು ರಿವರ್ಸ್ ಮಾಡಿದ್ರು ಸೇಮ್ ಬರುತ್ತೆ. 3, 3 ಅದನ್ನು ರಿವರ್ಸ್ ಮಾಡಿದ್ರೆ ಸೇಮ್ ಬರುತ್ತಲ್ವಾ. ಸೊ ಇದೇನಾಗುತ್ತೆ, ಸಿಮಿಟ್ರಿಕ್ ರಿಲೇಷನ್ ಆಗುತ್ತೆ. ನೆಕ್ಸ್ಟ್ ಅಕಾರ್ಡಿಂಗ್ ಟು ಸೆಕೆಂಡ್ ಕಂಡೀಷನ್ ಏನು, 1, 1 ಇದೆ, ನೆಕ್ಸ್ಟ್ 1 ಇಂದ ಸ್ಟಾರ್ಟ್ ಆಗಂತ ಯಾವ ಆರ್ಡರ್ಡ್ ಪೇರ್ ಇಲ್ಲ, ಅವಾಗ ಅದೇನಾಗುತ್ತೆ, ಟ್ರಾನ್ಸಿಟಿವ್ ರಿಲೇಷನ್. ಸೊ ಇದು ಟ್ರಾನ್ಸಿಟಿವ್ ಆಗುತ್ತೆ ಅಕಾರ್ಡಿಂಗ್ ಟು ಸೆಕೆಂಡ್ ಕಂಡೀಷನ್. ಇವೆಲ್ಲನೂ ಏನಾಗುತ್ತೆ,
ಟ್ರಾನ್ಸಿಟಿವ್ ಆಗ್ತಾ ಹೋಗುತ್ತೆ. ಹಾಗಾಗಿ ಈ ರಿಲೇಷನ್ ನಾವೇನಂತ ಕರಿತೀವಿ, ಇಕ್ವಿವೆಲೆನ್ಸ್ ರಿಲೇಷನ್ ಅಂತ ಕರಿತೀವಿ. ಸಿಮಿಲರ್ಲಿ ಯೂನಿವರ್ಸಲ್ ರಿಲೇಷನ್ ಅನ್ನೋದು ಮೂರನ್ನು ಸ್ಯಾಟಿಸ್ಫೈ ಮಾಡುತ್ತೆ, ಅದನ್ನು ನಾವೇನಂತ ಕರಿತೀವಿ, ಈಕ್ವಿವೆಲೆನ್ಸ್ ರಿಲೇಷನ್ಸ್ ಅಂತ ಕರಿತೀವಿ. ಅಂದರೆ ಯಾವುದೇ ಒಂದು ರಿಲೇಷನ್ನು ತ್ರೀ ಟೈಪ್ಸ್ ಅಂದರೆ ರಿಫ್ಲೆಕ್ಸಿವ್ ಆಗುತ್ತೆ, ಸಿಮೆಟ್ರಿಕ್ ಆಗುತ್ತೆ, ಟ್ರಾನ್ಸಿಟಿವ್ ಆಗುತ್ತೆ ಅಂದಾಗಲೂ ಅದನ್ನು ನಾವೇನಂತ ಕರಿತೀವಿ, ಈಕ್ವಿವೆಲೆನ್ಸ್ ರಿಲೇಷನ್ಸ್ ಕರಿತೀವಿ. ಓಕೆ, ನೆಕ್ಸ್ಟ್ ಕಾನ್ಸೆಪ್ಟ್ನ ಇನ್ನೊಂದು ಡಿಸ್ಕಸ್ ಮಾಡ್ತಾ ಹೋಗೋಣ ನಾವು. ಯಾವುದು? ಈಕ್ವಿವೆಲೆನ್ಸ್ ಕ್ಲಾಸ್. ಇದು ಯೂಶಲಿ ನಮಗೇನಾಗುತ್ತೆ ಅಂದರೆ ಕಾಂಪಿಟೇಟಿವ್ ಅಲ್ಲಿ ಕೇಳ್ತಾ ಹೋಗ್ತಾನೆ. ಅಂದರೆ ಏನು, MCQ ಅಲ್ಲಿ ಕೇಳ್ತಾನೆ ಇದನ್ನು. ಈಕ್ವಿವೆಲೆನ್ಸ್ ಕ್ಲಾಸ್ ಅಂತಂದರೆ ಏನು? ಸಿಂಪಲ್, ಯಾವುದೋ ಒಂದು ರಿಲೇಷನಲ್ಲಿ ಫಾರ್ ಎಕ್ಸಾಂಪಲ್ ಈಕ್ವಿವೆಲೆನ್ಸ್ ಕ್ಲಾಸ್ ಅನ್ನೋದನ್ನ ನಾವು ಹೆಂಗೆ ಡಿನೋಟ್ ಮಾಡ್ತೀವಿ ಅಂದರೆ ಇವರು ರೆಪ್ರೆಸೆಂಟ್ ಲೈಕ್ ದಿಸ್. ಏನು ಈಕ್ವಿವೆಲೆನ್ಸ್ ಕ್ಲಾಸ್ ಅಂದರೆ ಏನು? ಸೇರಿ ಯಾವ್ದಾದ್ರು ಒಂದು ಎಲಿಮೆಂಟ್ ತಗೊಂಡಾಗ ದ ಎಲಿಮೆಂಟ್ ಈಸ್ ವಿಚ್ ರಿಲೇಟೆಡ್ ಟು ಸಮ್ ಅದರ್ ಎಲಿಮೆಂಟ್ಸ್. ಒಂದೇ ಒಂದು ಎಲಿಮೆಂಟ್ ಏನಾಗುತ್ತೆ ಬೇರೆ ಎಲಿಮೆಂಟ್ಸ್ ಜೊತೆ ರಿಲೇಟ್ ಆಗಿರುತ್ತಲ್ವಾ, ಇಲ್ಲಿ ಬರುವಂಥ ಎಲ್ಲ ಎಲಿಮೆಂಟ್ಸ್ನ ನಾವೇನಂತ ಕರಿತೀವಿ, ಈಕ್ವಿವೆಲೆನ್ಸ್ ಕ್ಲಾಸ್ ಆಫ್ ದ ಎಲಿಮೆಂಟ್ ಎ ಅಂತ ಹೇಳ್ತೀವಿ ನಾವು. ಓಕೆನಾ, ವೆರಿ ಸಿಂಪಲ್. ದಟ್ ಈಸ್ ಎ ದಟ್ ಶುಡ್ ಬಿ ಬಿಲಾಂಗ್ಸ್ ಟು ದ ಗಿವನ್ ಸೆಟ್ ಎ. ಅಂದರೆ ಏನು? ಫಾರ್ ಎಕ್ಸಾಂಪಲ್, ಸೊ ಯಾವುದೋ ಒಂದು ರಿಲೇಷನ್ನ ಬರೀತೀನಿ, R is equals to, okay, let us take 1, 2, okay, 1, 3, 1, 4, okay, 2, 1, let us take 1, 4, let us take that one as here it is, simple ಇಷ್ಟೇ ತಗೊಳ್ಳೋಣ ನಾವು, 1, 2, 1, 3 ಅಂತ. ಓಕೆನಾ, ಸೊ ಇದು ಒಂದು ರಿಲೇಷನ್. ಈಗ ರೈಟ್ ಆನ್ ದ ಈಕ್ವಿಲೆನ್ಸ್ ಕ್ಲಾಸ್ ಆಫ್ 1 ಅಂತ ಕೇಳ್ತಾರೆ. ಈಗ 1ಗೆ ನಾವೇನು ಬರೀಬೇಕು? ಈಕ್ವಿಲೆನ್ಸ್ ಕ್ಲಾಸ್. ವೆರಿ ಸಿಂಪಲ್ ಕಂಡ್ರು. ಏನು, ಈ 1 ಯಾವ್ಯಾವ ಎಲಿಮೆಂಟ್ ಜೊತೆ ರಿಲೇಟ್ ಆಗಿದೆ ಸೆಕೆಂಡ್ ಎಲಿಮೆಂಟ್ಸ್ ಎಲ್ಲಾನು ನೋಡಿ, ಇಲ್ಲಿ ಗ್ಯಾಪ್ ಬಿಟ್ಟಿದ್ದೀನ ಅದು. ಈ ಸೆಕೆಂಡ್ ಎಲಿಮೆಂಟ್ಸ್ ಎಲ್ಲ ನಾವು ಹೇಳ್ತೀವಿ ಈಕ್ವಿಲೆನ್ಸ್ ಕ್ಲಾಸ್ ಆಫ್ 1 ಅಂತ ಕರಿತೀವಿ ನಾವು. ಸಿಂಪಲ್, 1 ಈಸ್ ರಿಲೇಟೆಡ್ ವಿತ್ 2, ದೆನ್ 1 ಈಸ್ ರಿಲೇಟೆಡ್ ವಿತ್ 3. ಸೊ ಸಿಂಪಲ್, ಇದನ್ನ ನಾವೇನಂತ ಕರಿತೀವಿ, ಈಕ್ವಿಲೆನ್ಸ್ ಕ್ಲಾಸ್ ಅಂತ ಹೇಳ್ತೀವಿ. ವಾಟ್ ಆರ್ ದ ಈಕ್ವಿಲೆನ್ಸ್ ಕ್ಲಾಸ್ ಆಫ್ 2 ಅಂತಂದ್ರೆ ದೇರ್ ಇಸ್ ನೋ 2 ಅನ್ನೋದು ಯಾವುದೇ ಎಲಿಮೆಂಟ್, ಅಂದರೆ ನೆನ್ಪಿಟ್ಕೊಂಡ್ಬಿಟ್ರಿ 2 ಅನ್ನೋದು ಆರ್ಡರ್ಡ್ ಪೇರಲ್ಲಿ ಫಸ್ಟ್ ಎಲಿಮೆಂಟಲ್ಲಿ ಫಸ್ಟ್ ಪ್ಲೇಸಲ್ಲೇ ಇರಬೇಕು. ಓಕೆ, ಆ ಸೆಕೆಂಡ್ ಎಲಿಮೆಂಟ್ಸ್ ಇರ್ತಾವಲ್ಲ ಅವು ಏನು ಫಸ್ಟ್ ಎಲಿಮೆಂಟ್ ಜೊತೆ ರಿಲೇಟ್ ಆಗಿರ್ತಾವೆ ಅದನ್ನು ಬರಿತಾ ಹೋಗ್ತೀನಿ. ಇಲ್ಲಿ ನೋಡಿ 2 ಅನ್ನೋದು ಯಾವುದೇ ಎಲಿಮೆಂಟ್ ಜೊತೆ ರಿಲೇಟ್ ಆಗಿಲ್ಲ, ಹಾಗಾಗಿ ನಮಗೇನಾಗುತ್ತೆ ಈಕ್ವಿಲೆನ್ಸ್ ಕ್ಲಾಸ್ನ ಬರೆಯೋಕ್ಕೆ ಬರಲ್ಲ. ಓಕೆ, ಇಲ್ಲಿ ಸೊ 1ಗೆ ಏನಾಗುತ್ತೆ ನಮಗೆ ಈಕ್ವಿಲೆನ್ಸ್ ಕ್ಲಾಸ್ನ ಬರಿಬೋದು. ಓಕೆನಾ, ಸೊ ಇದು ನಮಗೆ ಈಕ್ವಿಲೆನ್ಸ್ ಕ್ಲಾಸ್ನ ಕಾನ್ಸೆಪ್ಟ್. ನೆಕ್ಸ್ಟ್ ಏನು ಮಾಡ್ಬೋದು, ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ದಟ್ ಒನ್ ಆಸ್ ಓಕೆ ಡಿಫರೆಂಟ್ ಟೈಪ್ಸ್ ಆಫ್ ರಿಲೇಷನ್.